ಮಾತನ್ನ ಹೇಳ್ತಾರೆ. ಯಾವುದು ನಿಜವಾದ ವಿದ್ಯೆ, ಯಾವುದಕ್ಕೆ ನಾವು ವಿದ್ಯೆ ಅಂತ ಕರಿಬೇಕು ಮತ್ತು ಆ ವಿದ್ಯೆಯನ್ನು ಪಡೆದಿರುವಂಥ ಮನುಷ್ಯ ಹೆಂಗಿರ್ತಾನ ಅನ್ನೋದನ್ನು ಹೇಳ್ತಾನೆ. ಈಗ ನಾವೆಲ್ಲ ಹೊರಗಿನ ವಸ್ತುಗಳ ಬಗ್ಗೆ ಕಲಿಯೋದಕ್ಕೆ ವಿದ್ಯೆ ಅಂತ ಕರಿತೀವಲ್ಲ, ಅವ್ರು ಹೇಳ್ತಾರೆ ಅದು ವಿದ್ಯೆ ಅಲ್ಲ. ನಿಜವಾದ ವಿದ್ಯೆ ಅಂದ್ರೆ ಅದು ನಮಗೆ ಸಂತೋಷವನ್ನು ಕೊಡಬೇಕು, ನಮಗೆ ಸಮಾಧಾನವನ್ನು ಕೊಡಬೇಕು. ಅದು ನಿಜವಾದ ವಿದ್ಯೆ. ಅವರು ಹೇಳ್ತಾರೆ, ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿರುವುದು. ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಹುದು. ವಿದ್ಯೆ ಇಲ್ಲದವರ ಮುಖವು ಹಾಳೂರ ಹದ್ದಿನಂತಿಹುದು ಸರ್ವಜ್ಞಾನ್. ಇದೇ ಒಂದು ಲಕ್ಷಣ. ಇದು ನಾವು ವಿದ್ಯೆ ಪಡೆದೀವಿ, ಜ್ಞಾನವನ್ನು ಪಡೆದೀವಿ ಅಂತಿದ್ರ ಲಕ್ಷಣ ಏನು ಅಂದ್ರೆ ಆ ಮನುಷ್ಯ ಚಿಂತೆಯಿಂದ ದೂರ ಆಗಬೇಕು, ಆತ ಚಿಂತೆಯಿಂದ ಮುಕ್ತನಾಗಬೇಕು. ಅದು ನಿಜವಾದ ವಿದ್ಯೆ. ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಹುದು. ನೋಡಿದ್ರೆ ಸಂತೋಷ ಅನಿಸ್ಬೇಕು. ನಾವೆಲ್ಲ ಭಾರಿ ಕಲ್ತೇವಿ, ಸಾಕಷ್ಟೆಲ್ಲ ಅರಿತುಕೊಂಡಿವಿ, ನಮಗ ಗೊತ್ತಿರಲಾರ್ದು ಯಾವುದೂ ಇಲ್ಲ. ಆದ್ರೆ ಏನು ಮಾಡೋದು? ಬರೇ ಮನುಷ್ಯನ್ಯಾಗ ಚಿಂತೆ, ಕೆಟ್ಟ ಆಲೋಚನೆಗಳು, ಮುಖದ ಮೇಲೆ ಅಸಮಾಧಾನತೆ ಇದು ಇತ್ತು ಅಂತಂದ್ರೆ ಹೇಗೆ ಆ ಮನುಷ್ಯ ಕಲ್ತಾನಂತ ಹೇಳೋದು? ಕಲಿಯುವುದು ಎದಕ್ಕೆ? ಸಂತೋಷವಾಗಿ ಇರಲಿಕ್ಕಾಗಿ. ಮತ್ತು ಕಲಿತು ಮತ್ತೆ ನಾವು ಖಿನ್ನರಾಗೋದಾದ್ರೆ, ಕಲಿತಷ್ಟು ನಮ್ಮ ಚಿಂತೆಗಳು ಹೆಚ್ಚಾಗ್ತಿದ್ವು ಅಂದ್ರೆ ಈ ಕಲ್ತವ್ರಕ್ಕಿಂತ ದನ ಕಾಯವ್ರು ಭಾಳ ಚಲೋ, ಅವ್ರು ಭಾಳ ಆರಾಮಿರ್ತಾರೆ. ನಾವು ಎದಕ್ಕೆ ಕಲಿಬೇಕು ಅಂದ್ರೆ ಅವ್ರಕ್ಕಿಂತನೂ ಹೆಚ್ಚು ನಾವು ಸಮಾಧಾನವಾಗಿರಬೇಕು. ಯಾರು ಕಲ್ತಿಲ್ಲ, ಇವರು ಸಾಲಿ ಕಲ್ತಿಲ್ಲ ಅಂತ ನಾವು ಯಾರಿಗೆ ಅಂತೀವಿ, ಇವ್ರಿಗೆ ಏನೂ ಜ್ಞಾನ ಇಲ್ಲ ಅಂತ ಯಾರಿಗೆ ಅಂತೀವಿ, ಅವ್ರಕ್ಕಿಂತನೂ ಕಲಿತ ಮನುಷ್ಯ ಆನಂದದಿಂದ ಇರಬೇಕು. ಆದರೆ ಈಗ ತದ್ ವಿರುದ್ಧ ಆಗ್ಯದ. ಯಾರು ಕಲ್ತಾರ ಅವ್ರಿಗೆ ಸಮಸ್ಯೆಗಳು ಹೆಚ್ಚು, ಯಾರು ಕಲ್ತಾರ ಅವ್ರಿಗೆ ಚಿಂತೆಗಳು ಹೆಚ್ಚು, ಯಾರು ಭಾರಿ ಗಳಿಸ್ಯಾರ ಅವ್ರಿಗೆ ಅಸಮಾಧಾನ ಹೆಚ್ಚು. ಮತ್ತಿದು ಕಲಿತದ್ದು ಎದಕ್ಕೆ ಬಂತು? ಅದಕ್ಕೆ ಇದು ವಿದ್ಯೆ ಅಲ್ಲ. ನಾವು ಬರೇ ಇದು ಹೊರಗಿನ ವಸ್ತುವನ್ನ ತಿಳ್ಕೊಳ್ಳಿಕ್ಕೆ ಕಲ್ತೇವೆ. ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಹುದು. ಅದು ನಮಗೆ ಸಂತೋಷ ಕೊಡಬೇಕು, ಅದು ಒಂದು ಮಾತ್ರ ವಿದ್ಯೆ. ಹಾಗಿದು ಅಧ್ಯಾತ್ಮ ವಿದ್ಯೆ ಅದಲ್ಲ, ಇದು ಒಂದು ನಿಜವಾದಂಥ ವಿದ್ಯೆ. ನಾವು ಲೌಕಿಕ ವಿದ್ಯೆಗಳನ್ನು ಕಲ್ತೀವಿ, ಆದರೆ ಅದರಿಂದ ಸಮಾಧಾನ ಸಿಗ್ತಾ ಇಲ್ಲ. ಈಗಿದು ಅಧ್ಯಾತ್ಮ ವಿದ್ಯೆ, ಇದು ನಿಜವಾದ ವಿದ್ಯೆ. ಇದು ನಮ್ಮನ್ನ ಪ್ರಸನ್ನರನ್ನಾಗಿ ಮಾಡ್ತದೆ. ಇದನ್ನು ನಾವೆಲ್ಲ ಪಡೆದುಕೊಳ್ಬೇಕು. ಹಿಂದಕ್ಕೆ ಋಷಿಗಳು ಹೇಳಿದರು, ಅವರು
ಆಗಿನ ಗುರುಕುಲಗಳಿದ್ವಲ್ಲ, ಅವುಗಳಿಗೆ ನಾವು ಆಶ್ರಮ ಅಂತ ಕರಿತೀವಿ. ಅಲ್ಲಿ 10-12 ವರ್ಷಗಳವರೆಗೆ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ರು. ಆ ಬಳಿಕ ಅವರು ಅಲ್ಲಿಂದ ಮನೆಗೆ ಹೋಗ್ತಿದ್ರು. ಹೋಗುವಾಗ ಅವರಿಗೆ ಋಷಿಗಳು ಹೇಳಿ ಕಳಿಸ್ತಿದ್ರು, ನೀವೀಗ 10-12 ವರ್ಷ ಕಲ್ತ್ರಿ, ಇದರೊಳಗೆ ನಿಮಗೆ ಏನು ನೆನಪುಳಿತದೋ ಬಿಡ್ತದೋ ಗೊತ್ತಿಲ್ಲ. ಆದ್ರೆ ಒಂದು ನೆನಪಿಟ್ಟುಕೊಳ್ಬೇಕು, ಏನು ಅಂದ್ರೆ ಸ್ವಾಧ್ಯಾಯ ಪ್ರವಚನ ಮಾ ಪ್ರಮದಿತವ್ಯಂ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ಮಾ ಪ್ರಮದಿತವ್ಯಂ. ಸ್ವಾಧ್ಯಾಯ ಮತ್ತು ಪ್ರವಚನವನ್ನ ಎಂದೂ ತಪ್ಪಿಸಬಾರದು. ಮಾ ಪ್ರಮದಿತವ್ಯಂ. ಸ್ವಾಧ್ಯಾಯ ಅಂದ್ರೆ ನಾವು ಸ್ವಂತ ಚಿಂತನೆಯನ್ನು ಮಾಡುವುದು. ಸ್ವ ಅಧ್ಯಾಯ, ಸ್ವಲ್ಪ ನಾವೇ ಸ್ವಂತ ಅಧ್ಯಯನ ಮಾಡುವುದು. ಮತ್ತು ಪ್ರವಚನ, ಪ್ರವಚನ ಅಂದ್ರೆ ನಾವು ತಿಳ್ಕೊಂಡದ್ದನ್ನು ಇನ್ನೊಬ್ಬರಿಗೆ ಒಂದಿಷ್ಟು ಹೇಳೋದು. ಇವೆರಡನ್ನು ತಪ್ಪಿಸಬಾರದು ಅಂತ ಹೇಳಿ ಕಳಿಸ್ತಿದ್ರು. ಯಾಕಂದ್ರೆ ಇದು ಪ್ರಪಂಚ ಮಾಯಾ ಪ್ರಪಂಚ ಅದ. ಈ ಮಾಯಾ ಪ್ರಪಂಚದ ಲಕ್ಷಣ ಏನು ಅಂದ್ರ ಮರೆಸುವುದು. ಎಷ್ಟು ನಮಗೆ ಗೊತ್ತಿದ್ರೂ ಅಷ್ಟು ಬೇಗ ಮರೆಸಿಬಿಡ್ತದೆ. ಹೆಂಗೆ ಈ ಸೂರ್ಯನಿಗೆ ಮೋಡಗಳು ಬಂದಂಗ ಸೂರ್ಯ ಏನೋ ಪ್ರಖರವಾಗೇನೆ ಇರ್ತಾನ, ಅವನು ಬಹಳ ದೊಡ್ಡವ ಅದಾನ ಸೂರ್ಯ. ಇಡೀ ವಿಶ್ವವನ್ನೆಲ್ಲ ಬೆಳಗುವ ಅದಾನ. ಆದರೂ ಒಂದು ಸಣ್ಣ ಮೋಡ ಬಂತಂದ್ರ ಸೂರ್ಯ ಮರೆಯಾಗಿ ಬಿಡ್ತಾನ. ಹಾಗ ನಮ್ಮಲ್ಲಿನೂ ಜ್ಞಾನ ಸಾಕಷ್ಟು ಇರ್ತದ. ಆದ್ರೆ ಹೊರಗಿನ ವಿಷಯಗಳು ಮೋಡ ಬಂತು ಅಂದ್ರೆ ಆ ಜ್ಞಾನ ಮರೆಯಾಗಿ ಬಿಡ್ತದೆ. ಬಹಳ ಬೇಗ ಮರೆತು ಬಿಡ್ತೀವಿ. ಎಷ್ಟು ಬೇಗ ಮರಿತೀವಿ ಅಂದ್ರೆ ಉಳಿದದ್ದು ಮರಿದಿಲ್ಲ, ಇದು ಜ್ಞಾನದ್ದನ್ನೇ ಮರಿತಿರ್ತೀವಿ. ಇಲ್ಲಿ ಕೇಳೋದೇ ತಡ, ಎದ್ದು ಹೋಗೋದ್ರೊಳಗೆ ಎಲ್ಲ ಮರ್ತೇ ಬಿಟ್ಟಿರ್ತದ. ಹೀಗೆ ಎಲ್ಲ ಕೇಳಿದ್ವಿ, ನಮ್ಮದೇ ಎಲ್ಲ ವಸ್ತುಗಳನ್ನು ಇಟ್ಕೊಳ್ಬೇಕು, ಇನ್ನೊಬ್ಬರು ವಸ್ತುವಿನ ಕಡೆ ನೋಡಬಾರದು ಅಂತ ಕೇಳಿರ್ತೀವಿ. ಇಲ್ಲಿಂದ ಎದ್ದು ಹೋಗೋದ್ರಾಗ ಚಲೋ ಚಪ್ಪಲ್ ಕಂಡು ಅಂದ್ರೆ ಮರ್ತೇ ಹೋಗ್ತೀವಿ. ಕೇಳಿದ್ದ ಆ ಕ್ಷಣದಾಗ ನೆನಪು ಆಗೋದನ್ನೇ ಇಲ್ಲ. ಅದಕ್ಕೆ ಇದಕ್ಕೆ ಮಾಯಾ ಪ್ರಪಂಚ ಅಂತ ಕರೆದ. ಇಂಥಲ್ಲಿ ನಾವು ಈ ಸ್ವಾಧ್ಯಾಯ ಮತ್ತು ಪ್ರವಚನವನ್ನ ತಪ್ಪಿಸಬಾರದು. ಅವರು ಋಷಿಗಳು ಅದನ್ನ ಹೇಳಿ ದಿನಾಲು ಚಿಂತನೆಯನ್ನ ಮಾಡ್ತಿದ್ರು. ಏನನ್ನು ನಾವು ತಿಳ್ಕೊಳ್ಬೇಕು? ಮೊದಲನೇದು, ಈ ಜಗತ್ತೆಲ್ಲ ದೇವನ ಒಂದು ವಿಸ್ತಾರ ರೂಪ. ದೇವರು ಎಲ್ಲ ಕಡೆ ತುಂಬಿಕೊಂಡಾನ. ದೇವ ಇರ್ಲಾರ್ದಂಥ ಸ್ಥಳ ಇಲ್ಲ. ಇದು ಒಂದು ನಾವು ತಿಳ್ಕೊಳ್ಬೇಕು. ಎರಡನೇದು, ಇದು ಏನು ಕಾಣುವಂಥ ಜಗತ್ತದ ಪ್ರಪಂಚ ಅಂತ ನಾವು ಇದಕ್ಕೆ ಏನು ಕರಿತೀವಿ, ಇದು ಇದ್ದಂಗನೇ ಇರುವುದಿಲ್ಲ. ಇದು ತೋರಿಕೆ ಉಳ್ಳದ್ದದ. ಇದು ಶಾಶ್ವತವಾಗಿರುವುದಿಲ್ಲ. ಇದರದ್ದು ಎಲ್ಲ ಸ್ಥಿತಿ ಗತಿಗಳು ಎಲ್ಲ ಬದಲಾಗ್ತಾನೆ ಇರ್ತಾವೆ. ಇದನ್ನೂ ತಿಳ್ಕೊಳ್ಬೇಕು. ಆನಂತರ ಇನ್ನು ಏನು ನಾವು ಮಾಡಬೇಕು ಅಂದ್ರೆ, ನಮ್ಮ ಬದುಕು ಸುಂದರ ಆಗಬೇಕಾದ್ರೆ ಬಹಳ ಆಶೆ ಮಾಡಬಾರ್ದು. ಇದು ಒಂದು ಮೂರನೇದು. ಬಹಳ ಆಸೆ ಇರಬಾರ್ದು. ಅತಿ ಆಸೆ ಅಂತ ಕರೀತಾರೆ ಅದಕ್ಕೆ. ಆಸೆ ಬಹಳ ಇರಬಾರ್ದು. ಅದು ಇತ್ತಂದ್ರೆ ಮನುಷ್ಯನನ್ನ ಸಮಾಧಾನದಿಂದ ಇರುಗುಡುದಿಲ್ಲ ಅದು. ಅದಕ್ಕೆ ಬುದ್ಧ ಹೇಳಿದರು, ಆಸೆ ದುಃಖಕ್ಕೆ ಮೂಲ ಅಂತ ಹೇಳಿದರು. ಅವರ ಆಸೆ ಅಂತ ಹೇಳ್ಯಾರ ಅವರು. ನಮ್ಮದು ಆಸೆ ಇರಲಿ, ಸ್ವಲ್ಪ ಆಸೆ ಇರಲಿ, ಆದ್ರೆ ಅತಿ ಆಸೆ ಬೇಡ. ಅದು ಬಹಳ ತ್ರಾಸ ಕೊಡ್ತದೆ.
ಈಗ ನೋಡ್ರಿ, ಈಗ ನಮ್ಮದೇ ಉದಾಹರಣೆ ಅಂತ ಇಟ್ಟುಕೊಳ್ಳೋಣ. ಈಗೆಲ್ಲ ಅದ ಇಲ್ಲಿ ನಮ್ಮದು ಕೂಡಾಕದ ವ್ಯವಸ್ಥೆ. ನೋಡ್ರಿ, ಅತಿ ಆಸೆ ಹೆಂಗ ನಮ್ಮ ಮನಸ್ಸಿನ ಸಂತೋಷವನ್ನು ಕೆಡಿಸ್ತದ ಅಂದ್ರೆ, ಇದು ಇಷ್ಟು ಚಲೋ ಟೇಬಲ್ ಅದ, ಕುರ್ಚಿ ಅದ, ಆರಾಮ್ ಕುಳ್ತೇವಿ, ಭಾಳ ಸಂತೋಷನ ಅದ, ಇಷ್ಟೇ ಸಾಕಂದೀವಿ ಅಂದ್ರೆ ಇದೇ ಸ್ವರ್ಗ ಆಯ್ತು. ಇದು ಕುರ್ಚಿ ಇದೇನು ಬರೀ ಪ್ಲಾಸ್ಟಿಕ್ದು ಕುರ್ಚಿ, ಇದೇನಿದು ಬರೀ ಟೇಬಲ್ ಅದ, ನಮ್ಮ ತಲೆ ಮೇಲೆ ಕಿರೀಟ ಇಲ್ಲ, ಮೈ ಮೇಲೆ ಬೆಲೆ ಬಾಳುವಂಥ ಬಟ್ಟೆಗಳಿಲ್ಲ ಅಂದೀವಿ ಅಂದ್ರೆ ಇದ್ದ ಕುರ್ಚಿದ ಆನಂದನೇ ಹೋಗಿಬಿಡ್ತು. ಇನ್ನು ಬಂಗಾರದ ಕುರ್ಚಿ ಮಾಡಿಸ್ಬೇಕು, ಸಿಂಹಾಸನ ಮಾಡಿಸ್ಬೇಕು, ಅವಾಗ ಮುಂದೆ ನಿಮ್ಮಂಥವ್ರನ್ನ ಕೂಡಿಸೋದು ಆಗೋದಿಲ್ಲ. ಅವಾಗ ನೀವು ಏನೂ ಕೂಡವ್ರಲ್ಲ, ಯಾರು ಕೊಡ್ತಾರ ಅವ್ರನ್ನ ಕರಿಬೇಕಾಗ್ತದೆ. ಮುಂದೆ ಎಲ್ಲರಿಗೂ ಬೇಡಬೇಕು. ಸುಮ್ಮನೆ ಯಾರೇ ಬೇಡ್ರೆ ಕೊಡ್ತಾರೇನು? ಏನ್ರೆ ಚಮತ್ಕಾರ ಮಾಡಬೇಕಾಗ್ತದೆ. ಬೇಡಿದ್ರೆ ಎಲ್ಲರೂ ಕೊಡ್ತಿದ್ರಂದ್ರೆ ಭಿಕ್ಷುಕರಿಗೆಲ್ಲ ಕೊಟ್ಟು ಬಿಡ್ತಿದ್ರು. ಅವು ಬೇಡ್ತಾನೆ ಇರ್ತಾವೆ ದಿವಸ, ಯಾರೂ ಕೊಡುದಿಲ್ಲ ಅವ್ರಿಗೆ. ಮುಂದೆ ಅದನ್ನೆಲ್ಲ ಮಾಡಬೇಕು. ಮತ್ತು ನಾವು ಅದಕ್ಕೆ ಬಹಳ ಮಹತ್ವ ಕೊಟ್ಟಿವಿ ಅಂದ್ರೆ ಉಳಿದವ್ರದ್ದು ಅದೇ ಲಕ್ಷ್ಯ ಇರ್ತದೆ. ಇವ್ರದ್ದು ಎಲ್ಲ ಹಾಕಿ ಕೂಡೋದ್ರೊಳಗೆ ಶುರು ಆಯ್ತು BP, ಶುಗರ. ಚಮತ್ಕಾರ ಮಾಡೋದ್ರಾಗ ಇವ್ರದೇ ಚಮತ್ಕಾರ ಆಯ್ತು. ಮೊದಲು ಆರಾಮಿದ್ರು, ಯಾವುದೂ ಚಿಂತಿಲ್ಲ. ಇನ್ನಿದು ಕುರ್ಚಿ ನಾವು ಎದ್ದು ಹೋದ ಬಳಿಕ ಯಾರು ಎಲ್ಲಿಡ್ತಾರೋ ಏನು, ನಮಗೇನು ಮಾಡೋದು? ಅದು ಪ್ಲಾಸ್ಟಿಕ್ ಕುರ್ಚಿ ಅದ, ಅವ್ರದೇ ಇತ್ತು, ತೊಗೊಂಡು ಹೋಗಿರ್ತ. ಬಂಗಾರದ ಸಿಂಹಾಸನ ಹಾಕಿದ ಬಳಿಕ ಅದನ್ನ ಹಂಗೆ ಬಿಟ್ಟು ಹೋಗಕ್ಕೆ ಬರಂಗಿಲ್ಲ. ತಲೆ ಮೇಲಿನ ಕಿರೀಟ ಹಂಗೆ ಎಲ್ರಿ ಇಟ್ಟು ಹೋಗಕ್ಕೆ ಆಗಂಗಿಲ್ಲ. ಅದರದ್ದು ಚಿಂತೆ. ಇದು ಎಲ್ಲ ವೈಭವ ಆಯ್ತು, ಸಮಾಧಾನ ಹೋಯ್ತು. ಇದೇ ಆಸೆ ಮಾಡೋ ಕೆಲಸ ಇದು. ಮತ್ತು ಮಾಡಬಾರ್ದಂತಲ್ಲ, ನಮಗೆ ಎಷ್ಟು ಸಾಧ್ಯ ಅದ ಅಷ್ಟು ಮಾಡೋಣ. ಈಗ ನೋಡ್ರಿ, ಹುಡುಗರಿಗೆ ಎಲ್ಲರೂ ಹೇಳ್ತಾರ, ಅದು 99 ಮಾರ್ಕ್ಸ್ ತೊಗೊಂಡಿರ್ತದ ಹುಡುಗ. ಇವರು ಕೇಳಕ್ಕೆ ಹೋಗ್ತಾರೆ ಶಾಣ್ಯಾರಿಗೆ, ಇನ್ನೊಂದು ಮಾರ್ಕ್ಸ್ ಯಾಕೆ ಉಳಿತು ಅಂತ. ಏನು ತೊಂದರೆ ಆಯಿತು, ಬರೆಯೋದ್ರಾಗ ಎಲ್ರಿ ಏನ್ರಿ ವ್ಯತ್ಯಾಸ ಆಯ್ತೇನೋ ಅಂತ. ಆಯ್ತು, ಆಗಿರ್ಬೇಕು, ಬರದಾನ. ಈಗ ನೋಡೋಣ, ಅವನಿಗೆ ಸಂತೋಷ ಪಡೋಣ. ನೀ ಈಗ 99 ತೊಗೊಂಡದಿ, ಇದೇನು ಕಡಿಮೆ ಅಲ್ಲ. ಮಹಾತ್ಮ ಗಾಂಧಿ ಬರೀ 35 ತೊಗೊಂಡಿದ್ದ, ಅವನು ಮಹಾತ್ಮ ಗಾಂಧಿಯಾಗಿ ಹೋಗ್ಯಾರ. ನೀನು ಅವ್ರಕ್ಕಿಂತ 3 ಪಟ್ಟು ಹೆಚ್ಚು ತೊಗೊಂಡದಿ, ನೀ ಅಂಥವೇನು ದೊಡ್ಡ ವ್ಯಕ್ತಿ ಆಗ್ತಿ, ಸಾಕಂತ ಅನ್ಬೇಕಾಗ್ತದೆ. ಆದ್ರೆ ಹಂಗೆ ಅನ್ಸಂಗಿಲ್ಲ. ಅದು ಇನ್ನೂ ಬೇಕು 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 ಅಂತ ಅನಿಸ್ತದೆ. ಎಷ್ಟರೇ ಬೇಕು ಮನುಷ್ಯನಿಗೆ. ಈಗ ಮೈ ಮೇಲೆ 1 ಅಂಗಿ ಹಾಕೊಂಡ್ವಿ, ಚಲೋ ಆಯ್ತು. 2 ಹಾಕೊಂಡ್ವಿ, 3 ಹಾಕೊಂಡ್ವಿ, 10 ಹಾಕೊಂಡ್ವಿ. ಏನು ಅಂಗಿ ಗಂಟು ಹೊತ್ಕೊಂಡು ತಿರ್ಗಾಡೋದದ? ಅಂಗಿ ಮೇಲೆ ಅಂಗಿ ಚಲೋ ಅಲ್ಲ ಅಂತ ಹೇಳ್ತಾರೆ ಇಲ್ಲ? ಅಷ್ಟೇ, ಎಷ್ಟಿರ್ಬೇಕು ಅಷ್ಟಿರ್ಬೇಕು. ಮನಿ ನಾವು ಎಷ್ಟು ಕಟ್ಟುದು, ನಾವೆಲ್ಲ ತಿರುಗಾಡಿ ಮಾಡಿ ಕಸ ಪಸ ಹೊಡ್ಕೊಂಡು ಚಂದಂಗೆ ಇರುವಟ್ಟು ಒಂದು ಮನಿ ಇದ್ರೆ ಸಾಕು. ಒಂದು 10 ಎಕರೆ ಮನಿ ಕಟ್ಟಿದೆ, ಎದಕ್ಕೆ ಬಂತು? ಅಷ್ಟೆಲ್ಲ ಮನಿ ತೊಗೊಂಡು ಏನು ಮನ್ಯಾಗ ಅಷ್ಟೆಲ್ಲ ಮನಿ ತುಂಬ ಏನು ನಾವೇ ಮಲ್ಕೊಳ್ಳೋದದ? ಮತ್ತು ಅವ ಅಲ್ಲಿ ಕಟ್ಟಿದ್ರು ಅವ ಇರುವುದೂ ಇಲ್ಲ. ಆದ್ದರಿಂದ ಸಾಕನ್ನೋದೊಂದು ಇರಬೇಕು ಸ್ವಲ್ಪ. ಆ ಉಳಿದವ್ರ ತಲೆ ಹಾಕೊಳ್ಬಾರದು. ಮೊದಲ ಬೆಲ್ಲದ ಚಹಾ ಕುಡಿದ್ರ ಬಡವ್ರು ಅಂತಿದ್ರು. ಈಗೆಲ್ಲರೂ ಬೆಲ್ಲದ ಚಹಾ ಅಂತ ಅಂಗಡಿ ಹಾಕೊಟ್ಟ. ಇವ್ರು ಶಾಣ್ಯಾರ ಅಂತೀರಿ, ಏನಂತೀರಿ ಇವ್ರಿಗೆ? ಮೊದಲು ಎಲ್ಲರಿಗೂ ಬೈದ್ರು, ಬೆಲ್ಲದ ಚಹಾ ಕುಡಿತಾರ ಬಡವ್ರು ಅದಾರ, ಬೆಲ್ಲದ ಚಹಾ ಕುಡಿತಾರ ಬಡವ್ರು ಅದಾರ ಅಂತ. ಅವು ಪಾಪ ಮನ್ಯಾಗ ಏನು ಸಾಮಾನು ಇರ್ತಿರ್ಲಿಲ್ಲ,
ಮಣ್ಣಿನ ಪ್ರಯಾಣದಾಗನ ಕುಡಿತಿದ್ರು. ಈಗ ಇವರು ಅದಕ್ಕೆ ಬಂದಾರ. ಅದು ಈಗ ಬಹಳ ಶ್ರೀಮಂತರು ಕುಡಿಯೋದಂತ ಅದನ್ನ. ಎದ್ರೊಳಗ? ಮಣ್ಣಿನ ಬಟ್ಟಲ್ದಾಗ. ಮತ್ ಮೊದಲಿನವ್ರು ಏನ್ ಮಾಡ್ತಿದ್ರು? ಅಲ್ಲಿ ದೊಡ್ಡ ಹೋಟೆಲ್ಗೆ ಹೋಗ್ತಾರ, ಅದು 100-500 ರೂಪಾಯಿ ಒಂದು ಬಟ್ಲ್ ಚಹಾ. ಏನ್ ಕುಡಿತಾರ? ಏನಿಲ್ಲ ಅದ್ರಾಗ, ಶುಗರ್ ಫ್ರೀ ವಿದೌಟ್ ಮಿಲ್ಕ್. ಇವ್ರು ಕುಡಿಯೋ ಚಹಾ 500 ರೂಪಾಯಿದ ಚಹಾ, ಶುಗರ್ ಫ್ರೀ, ಶುಗರ್ಲೆಸ್, ಮತ್ತು ಹಾಲಿಲ್ಲ. ಅಂದ್ರೆ ಬಿಸಿನೀರೇ ಆಯ್ತು. ಬಿಸಿನೀರೇ ಆಯ್ತದು. ಏನ್ ನೋಡ್ರಿ ಇದೆಲ್ಲ. ಅವಾಗೆಲ್ಲ ಗುಡಿಸ್ಲ ಹಾಕೊಂಡು ಇರ್ತಿದ್ರು, ಅವರು ಮಸ್ತ್ ಪೈಕಿ ಇರ್ತಿದ್ರು. ಈಗ ಬಹಳ ದೊಡ್ಡ ಶ್ರೀಮಂತರು ಅದಾರಲ್ಲ, ಅವರು 10-15 ದಿವಸ ಅಡವ್ಯಾಗ ಹೋಗಿ ಗುಡಿಸ್ಲ ಹಾಕೊಂಡಿರ್ತಾರ. ಮನ್ಯಾಗಿದ್ದ ಅವಕ್ಕೂ ಸಾಕಾಗ್ಯದ, ಅಡವ್ಯಾಗ ಹೋಗಿರ್ತಾರ. ಮತ್ತೆಲ್ಲಾರು ನಮ್ಮ ಜಾಗಕ್ಕನೇ ಬರುದು. ಎಲ್ಲಿ ಹೋದ್ರು ಇಲ್ಲೇ ಬರುದು, ಇಲ್ಲೇ ಬರುದು, ಎಲ್ಲಿ ಹೋದ್ರು ಇಲ್ಲೇ ಬರುದು. ಆದ್ದರಿಂದ ನಾವು ನಮ್ಮ ಸುಖ ನೆಮ್ಮದಿಯನ್ನ ಕೆಡಿಸ್ಕೊಳ್ಬಾರ್ದು. ಮನುಷ್ಯನಿಗೆ ಬಹಳ ಆಸೆ ಆಗ್ಯದ, ಅದಕ್ಕೆ ಆತ ಇಷ್ಟು ಬಳಲ್ತಾ ಅದಾನ. ಅಪ್ಪುಗಳವರ ಒಂದು ಪುಸ್ತಕದ ಭಗವತ್ ಚಿಂತನ ಅಂತ ಹೇಳಿ ಅದ್ರ ಹೆಸರ. ಅದು ಬಹಳ ಪ್ರಸಿದ್ಧ ಆಗ್ಯದ ಪುಸ್ತಕ. ಅದು ನೀವು ಯಾರೇ ಕೇಳ್ತಿರ್ತೀರಲ್ಲ, ಅಪ್ಪುಗಳು ಬಹಳಷ್ಟು ಪುಸ್ತಕಗಳದಾವ. ಅದರೊಳಗೆ ಯಾವುದು ಓದಬೇಕ್ರಿ ಅಂತಿರ್ತಾರ ಕೆಲವರು. ಎಲ್ಲ ಓದುವಂಗನೇ ಅದಾವ ಅವರು. ಆದ್ರೆ ಆ ಭಗವತ್ ಚಿಂತನ ಬಹಳ ಜನಪ್ರಿಯ ಆಯಿತು. ಅದು ಮೈಸೂರಿನಲ್ಲಿ 1 ತಿಂಗಳು ಪ್ರವಚನ ಮಾಡಿದ್ರು ಅವರು. ಅವರು ಪ್ರವಚನ ಮಾಡಿ ಅವರೇ ಅದನ್ನ ಬರೆದಾರ. ಅದು ಮರಾಠಿಯಲ್ಲಿ ಅದ, ಹಿಂದಿಯಲ್ಲಿ ಅದ, ಇಂಗ್ಲಿಷ್ನಲ್ಲಿ ಅದ, ಕನ್ನಡದಲ್ಲಿ ಅದ. ಅದರಲ್ಲಿ ಮೊದಲನೇ ಅಧ್ಯಾಯದೊಳಗನೆ ಒಂದು ಕಥೆ ಬರ್ತದ, ಬಹಳ ಚಂದ ಬರ್ತದ ಅದು. ಅವರು ಸಾವಿರಾರು ಕಥೆಗಳನ್ನು ಹೇಳಿದ್ರು, ಎಲ್ಲ ಹೊಸ ಹೊಸ ಕಥೆಗಳು. ಅವ್ರ ಅಪ್ಪಗಳು ದೊಡ್ಡ ಮನಃಶಾಸ್ತ್ರಜ್ಞರಿದ್ರು, ದೊಡ್ಡ ಯೋಗ ತತ್ವಜ್ಞಾನಿಗಳು, ಕವಿಗಳು. ಇದಿಲ್ಲ ಅಂತಿಲ್ಲ. ಸಾಹಿತ್ಯ ಎಂತ ಅದ್ಭುತ ಸಾಹಿತ್ಯ ಅವ್ರದ್ದು, ಮತ್ತು ಕವಿತ್ವ ಅಷ್ಟೇ ಅದ್ಭುತ. ಅವರು ಅದರಲ್ಲಿ ಬರೆದಾರ, ಒಬ್ಬ ಮನುಷ್ಯ ಇದ್ದ. ಆತನಿಗೆ ಏನಾದರೂ ಮಾಡಿ ನಾನು ಬಹಳ ದೊಡ್ಡ ಶ್ರೀಮಂತ ಆಗಬೇಕಂತ ಕನಸ. ಏನ್ ತಪ್ಪಲ್ಲ, ಇದು ಇರ್ಲಿ, ಎಲ್ಲರಿಗೂ ಇರಬೇಕು. ಇನ್ನು ಹೆಂಗ ಆಗುವುದು, ಬೇಗ ಬೇಗ ನಾ ಶ್ರೀಮಂತ ಆಗಬೇಕು ಅಂತ ಹೇಳಿ ಕನಸು ಕಟ್ಟಿಕೊಂಡ. ಒಬ್ಬ ಮಹಾತ್ಮರ ಹತ್ತಿರ ಹೋದ. ಅವ್ರಿಗೆ ಕೇಳ್ಕೊಂಡ, ನನಗೆ ಏನ್ರ ಆಶೀರ್ವಾದ ಮಾಡ್ರಿ, ನಾನು ಶ್ರೀಮಂತ ಆಗಬೇಕು, ಸಾಕಷ್ಟು ಗಳಿಸ್ಬೇಕು, ಅಂಥದ್ದು ಏನ್ರ ಒಂದು ಹೇಳ್ರಿ ಅಂತ. ಅವರು ಗುರುಗಳು ಬಹಳ ಹುಷಾರಿದ್ರು. ಅವ್ರು ಹೇಳಿದ್ರು, ನೋಡ್ಪ, ಇಲ್ಲೊಂದು ಗುಹೆ ಅದ ಇಲ್ಲಿ. ಆ ಗುಹೆಯಲ್ಲಿ ಮುತ್ತು ರತ್ನಗಳದಾವ. ನೀನು ಅಲ್ಲಿ ಹೋಗು, ನಿನಗೆ ಎಷ್ಟು ಬೇಕಷ್ಟು ತೆಗೆದುಕೋ, ಸಂಗ್ರಹ ಮಾಡ್ಕೊಂಡು ಬಾ, ನೀನೇ ಶ್ರೀಮಂತ ಆಗ್ತೀಯ. ಅವನಿಗೆ ಬಹಳ ಸಂತೋಷ ಆಯ್ತು. ಇಂಥ ಉಪಾಯ ಯಾರು ಹೇಳ್ತಾರ? ಆದ್ರೆ ಗುರುಗಳು ಹೇಳಿದ್ರು, ನೋಡು, ಅದ್ರ ಒಂದು ನೆನಪಿಟ್ಟುಕೊಳ್ಬೇಕು. ಏನು ಅಂದ್ರೆ, ಬೆಳಿಗ್ಗೆ ಸೂರ್ಯೋದಯಕ್ಕೆ ಪ್ರಾರಂಭ ಮಾಡೋದು ಸಂಗ್ರಹ ಮಾಡಲಿಕ್ಕೆ. ಸೂರ್ಯಾಸ್ತ ಆಗುದ್ರೊಳಗಾಗಿ ಆ ಗುಹೆಯಿಂದ ಹೊರಗೆ ಬರಬೇಕು. ಒಂದು ವೇಳೆ ನೀ ಹೊರಗೆ ಬರಲಿಲ್ಲ ಅಂದ್ರೆ, ನೀ ಸಂಗ್ರಹ ಮಾಡಿದಂಥ ಮುತ್ತು ರತ್ನಗಳೆಲ್ಲ ಮತ್ತೆ ಅವೆಲ್ಲ ಅಲ್ಲೇ ಉಳಿತಾವ, ಮತ್ತು ನೀನು ಪ್ರಾಣವನ್ನೂ ಕಳ್ಕೊಳ್ತಿ. ಅದನ್ನು ನೀನು ಮರಿಬಾರದು, ನೆನಪಿಟ್ಟುಕೊಳ್ಬೇಕು. ಆಯ್ತು, ಅಷ್ಟೇ ಆಯ್ತು ಅಂತ ಹೇಳಿ ಹೋದ.
ಸೂರ್ಯೋದಯಕ್ಕೆ ಸಂಗ್ರಹ ಮಾಡಲಿಕ್ಕೆ ಶುರು ಮಾಡಿದ. ಎಲ್ಲ ಮುತ್ತು ರತ್ನಗಳು ಹೊಳಿತಿದ್ದು, ಎಲ್ಲ ಗುಹೆಯಲ್ಲೆಲ್ಲ ಅದರದೇ ಬೆಳಕ. ಸಂಗ್ರಹ ಮಾಡಿದ ನೀರಡಿಕೆ ಆಯ್ತು. ಶರೀರ ಅದು ನೀರು ಕುಡಿ ಸ್ವಲ್ಪ ಅಂತ ಹೇಳ್ತಿತ್ತು. ಇವು ಹೇಳ್ತಿದ್ದ, ಇದು ಒಂದೇ ದಿವಸ ಅವಕಾಶ ಸಿಕ್ಕದ, ನೀರು ಕುಡಿಯಾಕ ನಾ ಸಮಯ ಕೊಟ್ಟನಂದ್ರೆ ಅಷ್ಟು ಸಂಗ್ರಹ ಕಡಿಮೆ ಆಗ್ತೈತಿ. ಹಂಗೆ ಸಂಗ್ರಹಣ ಮಾಡಿದ. ಹಸದ ಹೊಟ್ಟೆ ಹೇಳ್ತೀಗ ಏನ್ರ ಒಂದಿಷ್ಟು ಹಾಕು ಹೊಟ್ಟಿಗೆ ಅಂತ. ಅದಕ್ಕೆ ಸಮಯ ಕೊಟ್ಟಿವಿ ಅಂತಂದ್ರೆ ಕಡಿಮೆ ಆಗ್ತದ ಸಂಗ್ರಹ ಮಾಡೋದು. ಅದಕ್ಕೂ ಕೊಡ್ಲಿಲ್ಲ, ಹಂಗೆ ಗಾಳಿ ಮಾಡಿದ ಹಿಂದೆ ರಾಶಿ ಆಯ್ತು. ಅಷ್ಟು ಸಂಗ್ರಹ ಮಾಡಿದ, ಒಂದಲ್ಲ ಎರಡಲ್ಲ ಮುತ್ತು ರತ್ನಗಳು, ಅಸಂಖ್ಯ ರತ್ನಗಳನ್ನು ಸಂಗ್ರಹಿಸಿದ. ಮಧ್ಯಾಹ್ನ ಆಯ್ತು, ಸಾಯಂಕಾಲ ಆಯ್ತು, ಸೂರ್ಯ ಇನ್ನೇನು ಮುಳುಗಲಿಕ್ಕೆ ಹೋದ. ಆಗರೆ ಬರ್ಬೇಕಲ್ಲ ಹೊರಗ. ಇನ್ನೊಂದಿಷ್ಟು ಸಂಗ್ರಹ ಮಾಡ್ಕೋಂತ ಹೋದ. ಅಷ್ಟೊತ್ತಿಗೆ ಸೂರ್ಯ ಮುಳುಗಿದ. ಎಲ್ಲ ಕೂಡಿಸಿಟ್ಟದ್ದು ಅಲ್ಲೇ ಉಳಿತು, ಅವನ ಪ್ರಾಣ ಹೋಯ್ತು. ಇದು ದೃಷ್ಟಾಂತ. ನಂಬದು ಗಳಿಸೋರ್ದು ಅತಿ ಆಸೆ ಇದ್ದವ್ರದ್ದೇನದಲ್ಲ, ಅವ್ರದ್ದು ಎಲ್ಲರದು ಪರಿಸ್ಥಿತಿ ಇದೆ. ಅದ ಹಂಗ ದುಡಿದೆ ಗಳಿಸುವುದೇ ಆಸೆ ಪಡುವುದ, ಕೂಡಿಸುವುದೇ ಏನೂ ಅನುಭವಿಸಲಿಲ್ಲ. ಒಂದು ದಿವಸ ನಮ್ಮ ವಯಸ್ಸನ್ನೋದು ಆಯುಷ್ಯ ಮುಗಿದು ಹೋಗ್ತದ. ಸೂರ್ಯ ಮುಳುಗುತ್ತಾನ, ಜೀವ ಪಕ್ಷಿ ಜೀವ ಮರೆಯಾಗಿ ಹಾರಿ ಹೋಗಿ ಬಿಡುತ್ತದೆ, ಮುಗಿತು. ಗಳಿಸಿದ್ದು ಎಲ್ಲಿಗೆ ಬಂತು? ನಮ್ಮ ಜೋಡಿ ಬಂತು ಏನದು? ಇಲ್ಲೇ ಉಳಿತು. ಮತ್ತು ನಾವು ಮಾಡಿದ್ದೇನಾಯಿತು? ಏನು ಇಲ್ಲ. ಹೀಗ ನಮ್ಮ ಆಸೆ ಇತ್ತು ಅಂದ್ರೆ ಈ ಮನುಷ್ಯ ಎಂದು ಸಂತೋಷದಿಂದ ಇರ್ತಾನೆ ಹೇಳ್ರಿ ನೋಡು. ಎಷ್ಟು ಬೇಕು ನಮಗೆ ಅನುಭವಿಸಲಿಕ್ಕೆ ಅಷ್ಟಿದ್ರೆ ಸಾಕು ಅನ್ಬೇಕು. ಅದು ಶರಣರ ಲಕ್ಷಣ. ಅದು ನೋಡ್ರಿ, ಅಲ್ಲಿ 12ನೇ ಶತಮಾನದಾಗ ಐದಕ್ಕಿ ಲಕ್ಕಮ್ಮ, ಆಕಿದ ಎಂಥ ಧೈರ್ಯ, ಎಂಥ ಹೆಣ್ಮಗಳು ಇರಬೇಕು. ಆಕೆಯ ಗಂಡ ಮಾರಯ್ಯ, ಐದಕ್ಕಿ ಮಾರಯ್ಯ, ಅವನ ಕಾಯಕ್ಕೇನು ಅಂದ್ರೆ ಅಕ್ಕಿ ಆರಿಸು ಕೆಲಸ. ದಿನಾಲು ದಾಸೋಹ ನಡೀತಿತ್ತು, ಅಲ್ಲಿ ಅಕ್ಕಿಗಳು ಬಿದ್ದಿರ್ತು, ಅದನ್ನ ಆರಿಸಿ ಮನೆಗೆ ತಂದು ಅದನ್ನೇ ಪ್ರಸಾದ ಮಾಡಿ ಇನ್ನೊಬ್ಬರಿಗೆ ಜಂಗಮರಿಗೆ ಒಂದಿಷ್ಟು ಉಣಿಸಿ ತಾವು ಒಂದು ಸಂತೋಷವಾಗಿದ್ರು. ಒಂದು ದಿವಸ ಅವ ಮಾರಯ್ಯ ಅಕ್ಕಿ ತರುವಾಗ ಹೆಚ್ಚು ಅಕ್ಕಿ ತಗೊಂಡು ಬಂದ ಮನೆಗೆ. ಲಕ್ಕಮ್ಮ ನೋಡಿದಳು, ಅವೇನು ಬಹಳ ತಂದಿರ್ಲಿಲ್ಲ, ಸ್ವಲ್ಪ ತಂದಿದ್ದ. ಅವಾಗ ಆಕೆ ಕೇಳಿದಳು, ಏನಿದು ಇವತ್ತ ಅಕ್ಕಿ ಹೆಚ್ಚು ತಂದರೆಲ್ಲ? ಬಸವಣ್ಣವ್ರ ಮನೆ ಮುಂದೆ ಅಕ್ಕಿ ಆರಿಸೋದಿತ್ತು, ಏನು ನಿಮ್ಮ ಮನಸ್ಸಿನ್ಯಾಗ ಬಂತ ಹೆಚ್ಚು ತರಬೇಕಂತ, ಅಲ್ಲೇನು ಹೆಚ್ಚಿದ್ದು ಅಂತ ಕೇಳಿದಳು. ಅವ ಮಾರಯ್ಯ ಹೇಳಿದ, ಇವತ್ತಲ್ಲಿ ಅಕ್ಕಿ ಹೆಚ್ಚಿದ್ದು ಮತ್ತು ಆರಿಸೋದ್ರೊಳಗೆ ಹೆಚ್ಚಾಯ್ತು. ಬಹುಶಃ ಬಸವಣ್ಣವ್ರು ನಾವು ಬಡವ್ರಂತ ಹೆಚ್ಚು ಅಕ್ಕಿ ಇವತ್ತಲ್ಲಿ ಹಾಕಿರ್ಬೇಕು, ಅದಕ್ಕೆ ತಂದನಿ ಏನಾಯ್ತು ಅದರಿಂದ ಅಂತ. ಆಕೆ ಹೇಳಿದಳು, ಯಾರು ಬಡವ್ರಂತ ಯಾರಿಗನ್ಬೇಕು? ಬಡತನ ಅನ್ನೋದು ಈ ದೇಹಕ್ಕಲ್ಲದ ಮನಸ್ಸಿಗೆಂದರೆ ಬಡತನ ಇರ್ತದೇನು? ಮತ್ತು ಬರೇ ಹೊರಗೆ ನಾವು ಅವನಿಗೆ ಕೊಟ್ಟು ಸಂತೋಷ ಪಡಿಸ್ತೀವಿ ಅಂದ್ರೆ ಅದು ಎಂದೂ ಸಾಧ್ಯ ಇಲ್ಲ. ಆಕೆ ಹೇಳ್ತಾಳ, ಒಂದು ಉಳಿ, ಈ ಛಾನ್ ಇದ್ದಂಗೆ ಒಂದು ಇರ್ತದಲ್ಲ ಉಳಿ, ಆ ಉಳಿಯ ಮೊಳೆ ಮೇಲೆ ನನಗೆ ಬೇಕು ಅಂತ ಬಂತಂದ್ರ ಅದಕ್ಕೆ ದೊಡ್ಡ ಬೆಟ್ಟ ಕೊಟ್ಟರು ಸಹಿತ ಅದೇನಕ್ಕೆ ಸಾಕಂತ ಅನ್ಸೋದಲ್ಲಿ ಎಲ್ಲ ಕತ್ತರಿಸಿ ಹಾಕಿ ಬಿಡ್ತದ ಉಳಿ. ಹಂಗ ಮನಸ್ಸಿನಾಗ ಒಂದಿಷ್ಟು ನನಗೆ ಬೇಕು ಅಂತ ಬಂತಂದ್ರ
ಆ ಮನುಷ್ಯನಿಗೆ ಇಡೀ ಪ್ರಪಂಚವನ್ನು ಕೊಟ್ಟರು ಸಹಿತ ಸಾಕಂತ ಅನ್ಸಂಗಿಲ್ಲ. ಇದು ಬಡತನ ಅನ್ನೋದು ಇದು ದೇಹಕ್ಕದ, ಮನಸ್ಸಿಗಲ್ಲ. ಆಕೆಗೆ ಈತ ಏನು ಹೇಳಬೇಕಂತ ಗೊತ್ತಾಗಲಿಲ್ಲ. ಈತ ಹೇಳ್ತಾನ, ಆಗ್ಲಿ ಬಡತನದಿಂದ ತಂದಿಲ್ಲ, ಇದು ಬಸವಣ್ಣವ್ರ ಮನಿ ಮುಂದೆ ಬಿದ್ದಿರುವಂತ ಅಕ್ಕಿ ನಮಗ್ ಚಲೋ ಆಗ್ಲಿ ಅನ್ನುವಂತ ಆಸೆಯಿಂದಲೇ ತಂದನಿ ಅಂತಂದ. ಅವಾಗ ಆಕೆ ಹೇಳ್ತಾಳ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ಆಸೆ ಇದು ಶಿವಭಕ್ತರಿಗಿರ್ತದೆ ಏನು? ಅದೆಲ್ಲ ಅವ್ರಿಗೆ ದೊಡ್ಡ ದೊಡ್ಡವರಿಗೆ. ನಮಗೆ ಅದರ ಆಸೆ. ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಕೊನೆಗಿನ ಏನ್ ಮಾಡೋದು ಅಂತ ನೋಡು, ಇದನ್ನ ಹೋಗಿ ಅಲ್ಲಿ ಹಾಕ್ಯಾರೆ ಬಾ, ಅಥವಾ ಇದನ್ನ ಎಲ್ಲ ಹೆಚ್ಚಿಗೆ ಇವತ್ತು ಪ್ರಸಾದ ತಯಾರು ಮಾಡಿ ಎಲ್ಲ ಜಂಗಮರಿಗೂ ಊಟ ಮಾಡಿಸುನು ಅಂತ ಹೇಳಿ ಲಕ್ಕಮ್ಮ ಹೇಳಿದ. ಸ್ವಲ್ಪ ತಂದಿದ್ದವ ಅಕ್ಕಿ. ನೋಡ್ರಿ, ಅವ್ರು ಅಂತ ಶರಣರು ಲಕ್ಕಮ್ಮ. ಈ ಸಕ್ಕಿ ಆಸೆ ಯಮಗೆ ಕಯ್ಯ ಅಂತ ಹೇಳಿದರು. ಇವತ್ತು ನಮಗೆಲ್ಲ ಕಾಡಾಟದ ತೊಂದರೆಗಳದಾವ, ಕಷ್ಟಗಳದಾವ, ಮನೆಯಲ್ಲಿ ಸಮಾಧಾನ ಇಲ್ಲ ಅಂತೀವಲ್ಲ, ಅದಕ್ಕೊಂದು ಮಂತ್ರ ಅದ. ಕೇಳ್ತೀರಲ್ಲ ನೀವೆಲ್ಲರೂ? ಏನ್ರ ಒಂದು ಮಂತ್ರ ಹೇಳ್ರಿ ನಮ್ಮ ಕಾಡಾಟ ದೂರ ಆಗ್ಲಿ ಅಂತ. ಅದೊಂದು ಮಂತ್ರ ಅದ. ಅದು ಶಿವಮಂತ್ರ ಅಲ್ಲ, ವಿಷ್ಣು ಮಂತ್ರನೂ ಅಲ್ಲ, ಅದು ಶಕ್ತಿ ಮಂತ್ರ ಅಲ್ಲ. ಆದ್ರೆ ಎಲ್ಲಾ ಮಂತ್ರಗಳಿಗಿಂತ ಏನು ಕಡಿಮೆ ಇಲ್ಲ ಅದು. ಅದು ಯಾವ ಮಂತ್ರ? ಸಾಕ್ ಅನ್ನೋದೇ ಮಂತ್ರ. ಸಾಕ್ ಅಂದಿವಿ ಅಂದ್ರೆ ಏನೂ ಕಾಡಾಟಿಲ್ಲ, ಯಾವ ತೊಂದ್ರೆನೂ ಇಲ್ಲ. ಸಾಕ್ ಅಂದಿವಿ ಅಂದ್ರೆ ಶುಗರ್ ಇಲ್ಲ, ಸಾಕ್ ಅಂದಿವಿ ಅಂದ್ರೆ BP ಇಲ್ಲ, ಸಾಕ್ ಅಂದಿವಿ ಅಂದ್ರೆ ಜಗಳಿಲ್ಲ, ಬೇಕಂದಿವಿ ಅಂದ್ರೆ BP, ಬೇಕಂದಿವಿ ಅಂದ್ರೆ ಶುಗರ, ಬೇಕಂದಿವಿ ಅಂದ್ರೆ ಬಡದಾಟ, ಹೋರಾಟ, ಇವೆಲ್ಲ ಅದಾವ. ಈಗ ಅವ್ರು ಹೇಳುವುದು, ಎಷ್ಟು ಆಸೆ ನಮಗೆ ಎಷ್ಟು ಅವಶ್ಯಕತೆ ಅಷ್ಟಿರ್ಲಿ. ಮೊದಲೆಲ್ಲ ಬರೇ ಒಂದು ಸ್ವಲ್ಪದ್ರಲ್ಲೇನೆ ಎಷ್ಟು ಸಂತೋಷ ಪಡ್ತಿದ್ವಿ ನಾವೆಲ್ಲ. ಅದು ಏನು ಬರೇ ಒಂದು ಹುಣಸಿ ಹಣ್ಣಿಂದು, ಭಾಳ ಇಲ್ಲ ಅದು, ಬೆಲ್ಲ ಬೆಳ್ಳುಳ್ಳಿ ಉಪ್ಪು ಹಾಕಿದ್ದು ಒಂದು ಹುಣಸಿ ಹಣ್ಣಿಂದು ದಂಟಿಗೆ ಹಚ್ಕೊಂಡು ಊರೆಲ್ಲ ತಿರುಗಾಡೋದು. ಅದ್ರಾಗ ಎಷ್ಟು ಆನಂದ ಇರ್ತಿತ್ತು. ಈಗ ಕೈಯಾಗಿ ಏನು ಕೊಟ್ಟರು ಇವಕ್ಕೆ ಸಮಾಧಾನನೇ ಇಲ್ಲ. ಸೈಕಲ್, ಎತ್ತಿನ ಗಾಡಿ, ಅದ ಕೂತ್ರ ಮೈ ಎಲ್ಲ ನೋವು ಆಗ್ತದ. ಎತ್ತಿನ ಗಾಡಿ, ದೊಡ್ಡ ಬಂಡಿ ಗಾಡಿ, ಅದ್ರೊಳಗೆ ಇವ್ರು ಕೂತು ಹೊಂಟ್ರಂದ್ರೆ ಸಾವುಕಾರತಿದ್ದು TV ನೋಡ್ಬೇಕು. ಮೈ ಮೇಲೆ ಏನಿಲ್ಲ, ಅವೇ ಸಾದಾ ಬಟ್ಟೆ. ಹೊಂಟ್ರ ಶಿವ ಪಾರ್ವತಿ ಹೊಂಟಂಗೆ ಕಾಣ್ತಿದ್ರು. ಈಗ ಮರ್ಸಿಡಿಸ್ ಬೆಂಚ್ದಾಗ ಹೊಂಟ್ರು ಏನೂ ಉಪಯೋಗ ಇಲ್ಲ. ಸುಮ್ ಮ್ಯಾಲ ನೋಡಕ್ಕೆ ಅಷ್ಟೇ ಚಂದ, ಒಳಗೇನೂ ಇಲ್ಲ. ಟೈಮ್ ಟು ಟೈಮ್ ಗುಳಿಗೆ, ಟೈಮ್ ಟು ಟೈಮ್ ಕೋರ್ಟ್, ಟೈಮ್ ಟು ಟೈಮ್ ಕೋರ್ಟ, ಟೈಮ್ ಟು ಟೈಮ್ ಗುಳಿಗೆ. ಎಲ್ಲ ಈಗಿನ ನಮ್ಮ ಪ್ರಪಂಚ ಇದು. ಯಾಕೆ ಹೀಗಾಯ್ತು ಅಂತಂದ್ರೆ ಬರೀ ಬೇಕು 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 ಎಷ್ಟಂತ ಮಾಡೋದು. ಅದಕ್ಕೆ ಸಣ್ಣ ಹುಡುಗರಿಗೂ ಕಲಿಸ್ಬೇಕು. ಅವರಿಗೆ ನಿನಗೆ ಕೊರತೆ ಬಹಳ ಐತಿ, ಕಲಿ ಕಲಿ. ಎದಕ್ಕೆ ಕಲಿಯೋದಂದ್ರೆ ಗಳಸಾಕೆ ಕಲಿಯೋದು ಅಂತ ಈಗ ನಾವು ತಲೆ ಕೊಟ್ಟು ಕಲಿಸ್ತೀವಿ ಅವರಿಗೆ. ಅದು ಹಾಗೆ ಹೇಳೋದಲ್ಲ, ಈಗ ಸಾಕಷ್ಟೈತಿ ನೀ ಅನುಭವಿಸೋದಕ್ಕಾಗಿ ಕಲಿಯೋದು ಅಂತ ತಲೆಯಾಗ ತುಂಬಬೇಕು. ನೀನೀಗ ಬಡವಿಲ್ಲ, ನೀಗ ಭಾರಿ ಶ್ರೀಮಂತನ ಅದದಿ ಅಂತ ತಲೆಯಾಗ ತುಂಬಬೇಕು. ನೋಡ್ರಿ, ಅದು ಅದರಲ್ಲೇ ಆನಂದ ಇರ್ತದೆ. ಸಾಕನ್ನೋದು ಬರಬೇಕಾಗ್ಯದ.
ಅದು ಮನುಷ್ಯನಲ್ಲಿ ಎಷ್ಟು ಬರ್ತದೆ ಅಷ್ಟು ಸಮಾಧಾನ ಸಿಗ್ತದೆ. ಆಸೆ ಭಾಳ ಇರಬಾರ್ದು, ಎಷ್ಟು ಅಷ್ಟೇ ಸ್ವಲ್ಪ. ಇಲ್ಲಾಂದ್ರೆ ಅದು ಹೆಚ್ಚಾಯ್ತಂದ್ರೆ ನಮ್ಮನ್ನು ಸಮಾಧಾನದಿಂದ ಇರುಗುಡುದಿಲ್ಲ. ಅದು 4 ಜನ ಅಣ್ತಂಬ್ರಿದ್ರು. ಒಬ್ಬ ರಾಜಕಾರಣ ಮಾಡುವವ, ಇನ್ನೊಬ್ಬ ವ್ಯಾಪಾರ ಮಾಡ್ತಿದ್ದ, ಮತ್ತೊಬ್ಬ ನೌಕರಿ ಮಾಡ್ತಿದ್ದ, 4ನೇ ಅವ ಏನಿದ್ದಲ್ಲ ದೊಡ್ಡವ, ಅವ ಒಕ್ಕಲ್ತನ ಮಾಡವ. ಅವರು ಎಲ್ಲರೂ ಗಳಿಸಿದ್ರು, ಏನೇನೋ ದೊಡ್ಡ ದೊಡ್ಡ ಮನಿ ಕಟ್ಟಿಕೊಂಡಿದ್ರು. ಇವಂದು ಒಂದು ಹಳ್ಳ್ಯಾಗ ಸಣ್ಣದೊಂದು ಮನಿ, 1-2 ಆಕಳ, 1-2 ಎತ್ತುಗಳು, ಮಸ್ತ್ ಪಕಿ ಇದ್ದ. ಎಲ್ಲರೂ ಅವರು ಕಲ್ತವ್ರು ಗಳಿಸಿದವರು ಗುರುಗಳ ಹತ್ತಿರ ಹೋಗ್ತಿದ್ರು. ನಮ್ಮದು ಅದು ಸಮಸ್ಯೆ ಐತಿ, ಇದು ಸಮಸ್ಯೆ ಐತಿ ಅಂತ ಕೇಳಾಕ್ ಹೋಗ್ತಿದ್ರು. ಅದಕ್ಕೆ ಏನು ಮಾಡಬೇಕು, ಇದಕ್ಕೆ ಏನು ಮಾಡಬೇಕು ಅಂತ ಎಲ್ಲ ಕೇಳ್ತಿದ್ರು. ಇವ ಒಕ್ಕಲ್ತನ ಮಾಡಾವಿದ್ದಲ್ಲ, ಅವ ಹೋಗ್ತಿದ್ದ ಗುರುಗಳ ಹತ್ತಿರ. ಅವ ಹಂಗ ಹೋಗ್ತಿದ್ದಿಲ್ಲ, ಅವ ಹೊಲ್ದಾಗಿನ 1-2 ಹಣ್ಣು ತೊಗೊಂಡು ಹೋಗವ. ಅವಾಗ ಅವ್ರ ಗುರುಗಳು ಕೇಳ್ತಿದ್ರು, ಏನಪ್ಪಾ ನಿನಗೆ, ನೀ ಏನೂ ಕಲೀಲಿಲ್ಲ, ಮಾಡಲಿಲ್ಲ, ತೊಂದರೆಗಳು ಭಾಳ ಇರ್ಬೇಕು ನಿನಗ, ಏನ್ರ ಕೊಡ್ಬೇಕಂತ ಮಾಡೀನಿ, ಏನ್ರ ಕೇಳ್ಕೊಳ್ಳ ಅಂತ. ಅವರೆಲ್ಲ ಅಷ್ಟು ಅನುಕೂಲತೆ ಇದ್ದವ್ರು ಬಂದು ಕೇಳ್ತಾರ, ನೀ ಏನೂ ಒಮ್ಮೆ ಕೇಳೋದನ್ನ ಇಲ್ಲಲ್ಲ. ನಾವು ಒಕ್ಕಲಿಗ ಹೇಳ್ದ, ನನಗೇನು ಕುಡುದು ಬೇಡ, ಯಾವಾಗಾರ ನಾ ಬಂದಾಗಿವು ನಮ್ಮ ಹಣ್ಣು 1-2 ತೋಳ್ತು ಬರಿ ಸಾಕು, ಆರಾಮ ಇರುತ್ತೆ ಬರಿ ಅಂತ. ನಮಗೇನು ಕೊರತೆ ಅದ? ಈಗ ನಮ್ದು ಇದು ಭೀಮಾ ನದಿ ಭಾಗ ಅದ ಅಲ್ಲ, ಸ್ವರ್ಗ ಇದ್ದಂಗದ. ಯಾರಿಗೆ? ಸಾಕನ್ನವ್ರಿಗೆ. ಏನ್ ನೋಡ್ರಿ, ಅಷ್ಟು ತುಂಬಿ ಹರಿತಾಳ ಭೀಮಾ. ಫಲವತ್ತಾದಂಥ ಭೂಮಿ, ಕಬ್ಬ, ಬಾಳೆ, ತೆಂಗು, ಎಲ್ಲ ಥರದ ಹಣ್ಣುಗಳು, ಜೋಳ, ಗೋಧಿ, ಇದು ಇಲ್ಲಂತಿಲ್ಲ, ಎಲ್ಲ ಬೆಳೆಗಳದಾವ. ಇದನ್ನೆಲ್ಲ ನೋಡಿ ಇದು ನಮ್ಮ ಭಾಗ ಸ್ವರ್ಗದಂಗೈತಿ, ನಾವು ಸಮೃದ್ಧರದೇವಿ, ಶ್ರೀಮಂತರದೇವಿ ಅಂತ ಬರ್ಬೇಕಲ್ಲ. ಅದು ಬರ್ತದೆ ಯಾರಿಗೆ? ಸಾಕನ್ನವರಿಗೆ. ಇನ್ನು ಯಾರಿಗೆ ಬೇಕಂತ ಅನಿಸ್ತಿರ್ತದಲ್ಲ, ಅವ್ರಿಗೆ ಏನಿದು ಭೂಮಿ ಎಷ್ಟು ಕೊಟ್ಟರು ಸಹಿತ ಇನ್ನೂ ಕೊಡವಲ್ದೆ, ಹಂಗೆ ಹಾಕೋದು. ಅದು ತಡ್ಕೊಂಡು ಎಷ್ಟು ದಿವಸ ತಡ್ಕೊಳ್ಬೇಕು? ಅದು ಕೊಟ್ಟು ಎಲ್ಲ ಒಂದು ದಿವಸ ಬರಡಾಗ್ತದೆ. ನೀರೆಲ್ಲ ಎಷ್ಟು ಶುದ್ಧ ಹರಿತಿತ್ತು. ಮೊದಲು ನದಿಯಾಗ ಸ್ನಾನ ಮಾಡಿದ್ರೆ ಪುಣ್ಯ ಬರ್ತೈತಿ ಅಂತ ಹೇಳ್ತಿದ್ರು. ಪಾಪ ಎಲ್ಲ ಹೋಗ್ತದ, ಅಷ್ಟು ಸ್ವಚ್ಛ. ಬರೇ ಹೊಲಸಷ್ಟೇ ಹೋಗುದಿಲ್ಲ, ನಾವು ಮಾಡಿದ ಪಾಪ ಸಹಿತ ಹೋಗ್ತದ ಅಂತ ಹೇಳ್ತಾರೆ. ಆದ್ರ ಆ ನದಿಗಳೆಲ್ಲ ಎಷ್ಟು ಹೊಲಸದು. ಯಾಕೆ? ಈ ಮನುಷ್ಯ ಬೇಕು ಅಂತಂದ. ಎಲ್ಲದಕ್ಕೂ ಇದು, ಮಕ್ಕಳಿರ್ಲಿ, ಗಾಡಿ ಇರ್ಲಿ, ಮನಿ ಇರ್ಲಿ, ಬೇಕಂದು ಈಗ 140 ಕೋಟಿ ಮಾಡೇವಿ. ಇನ್ನೂ ಯಾರು ಬಿಡವಾರ. ಮತ್ತಿನ್ನೂ ಕೇಳ್ತಾರೆ ಹೆಂಗೆ, ಏನು ಮಾಡಬೇಕು ಅಂತ. ಏನು ನೋಡ್ರಿ, ಮನುಷ್ಯನ ಆಸೆ ಎಷ್ಟಾಗ್ಯದ. ಆದ್ದರಿಂದ ಸ್ವಲ್ಪ ಆಸೆಯನ್ನು ನಾವು ಕಡಿಮೆ ಮಾಡಬೇಕು. ಇದೇ ಒಂದು ಮೂಲ ಮಂತ್ರ. ಸಾಕನ್ನೋದೊಂದು ನಮ್ಮಲ್ಲಿ ಬರಬೇಕು. ಇದು 3ನೇದು. ಮೊದಲನೇದೆಲ್ಲ ಈ ಜಗತ್ತಿದು ದೇವನಿಂದ ತುಂಬ್ಯದ, ಮತ್ತು ಇದು ತೋರುವಂತ ಏನು ಜಗತ್ತದ, ಇದು ಬದಲಾಗ್ತಾ ಇರ್ತದ, ಇದ್ದಂಗೆ ಇದು ಇರುವುದಿಲ್ಲ. ಇನ್ನು 3ನೇದು ಆಸೆ ಇಲ್ಲದಂಗೆ ನಾವು ಇರಬೇಕು. ಉಪನಿಷತ್ತಿನಲ್ಲಿ ಹೇಳ್ತಾರೆ, ನೀನು ಒಂದು ವೇಳೆ ಹಣದಿಂದ ಸಂತೃಪ್ತನಾಗಬೇಕಂತ ಮಾಡಿದ್ದೆ ಅಂದ್ರೆ ಅದು ಎಂದೂ ಸಾಧ್ಯ ಇಲ್ಲ. ಒಬ್ಬ ಸಣ್ಣ ಹುಡುಗ ಈ ಮಾತನ್ನ ಹೇಳಿದ, ನ ವಿತ್ತೇನ ತರ್ಪಣೀಯೋ ಮನುಷ್ಯ ಲಪ್ಸ್ಯಾಮಹೇ ವಿತ್ತ ಮದ್ರಾಕ್ಷ್ಮ ಚೇತ್ವ ಜೀವಿಷ್ಯಾಮೋ ಯಾವದೀಶಿಷ್ಯಸಿ ತ್ವಂ ವರಸ್ತು ಮೇ ವರ್ಣೀಯ ಸಹ ಏವ. ಆತ 8-9 ವರ್ಷದ ಹುಡುಗ ನಚಿಕೇತ ಅನ್ನುವಿದ್ದ. ಯಮನ ಹತ್ತಿರ ಹೋದ. ನನಗೆ ಆತ್ಮವಿದ್ಯೆಯನ್ನು ಹೇಳ್ರಿ ಅಂತ ಯಮನಿಗೆ ಕೇಳ್ಕೊಂಡ. ಅವಾಗ ಯಮ
ಇವನನ್ನ ಪರೀಕ್ಷಿಸುವುದಕ್ಕಾಗಿ ನಿನಗದು ಆತ್ಮವಿದ್ಯೆ ಈಗ ಬೇಡ, ಏನ್ರೆ ಸಂಪತ್ತು ಕೇಳು, ಆಯುಷ್ಯ ಕೇಳು, ಭೂಮಿ ಕೇಳು, ರಾಜ ಆಗಬೇಕಂತ ಬಯಸು, ನಿನ್ನನ್ನ ರಾಜನನ್ನಾಗಿ ಮಾಡ್ತೀನಿ, ಯಾಕೆ ಇದನ್ನ ಕೇಳ್ಕೊಳ್ತಿ ಅಂತ ಕೇಳ್ತಿದ್ದ. ಅವಾಗ ಸಣ್ಣ ಹುಡುಗಿ ಮಾತನ್ನ ಹೇಳ್ತಾನ, ನ ವಿತ್ತೇನ ತರ್ಪಣೀಯೋ ಮನುಷ್ಯೋ. ವಿತ್ ಅಂದ್ರೆ ಹಣ. ಹಣದಿಂದ ಈ ಪ್ರಪಂಚದೊಳಗ ಯಾವ ಮನುಷ್ಯರು ಸಂತೃಪ್ತರಾಗಿಲ್ಲ. ಯಾರನ್ನೂ ಸಹಿತ ನಾವು ಹಣದಿಂದ ಅವ್ರನ್ನ ತೃಪ್ತಿಗೊಳಿಸಲಿಕ್ಕೆ ಆಗುವುದಿಲ್ಲ. 100 ರೂಪಾಯಿ ಗಳಿಸುವವ ಕಡಿಮೆ ಆಯ್ತೆ ಅಂತಾನ, 1000 ರೂಪಾಯಿ ಗಳಿಸುವವನು ಕಡಿಮೆ ಆಯ್ತೆ ಅಂತಾನ, 1,00,000 ರೂಪಾಯಿ ಗಳಿಸುವವನಿಗೂ ಸಮಾಧಾನ ಇಲ್ಲ, ಅವನಿಗೂ ಇನ್ನೂ ಕಡಿಮೆನೇ ಆಗ್ಯಾವ. ಅಂದ್ರೆ ಇವರು ಯಾವಾಗ ಸಂತೃಪ್ತರಾಗವ್ರು. ಆದ್ದರಿಂದ ನನಗೆ ನೀ ಹಣ ಕೊಡ್ತನಂತೀಯಲ್ಲ, ಅದು ಬೇಡ, ಅದರಿಂದ ನಾ ಸಂತುಷ್ಟನಾಗುವುದಿಲ್ಲ. ನ ವಿತ್ತೇನ ತರ್ಪಣೀಯೋ ಮನುಷ್ಯ ಲಪ್ಸ್ಯಾಮಹೇ ವಿತ್ತ ಮದ್ರಾಕ್ಷ್ಮ ಚೇತ್ವ. ಇನ್ನೇನ ಆಯುಷ್ಯ ಕೊಡ್ತೀನಂತೆಯಲ್ಲ, ಆಯುಷ್ಯ ನನ್ನ ನಸೀಬದಾಗ ಎಷ್ಟು ಇರ್ಬೇಕು ಅಷ್ಟು ಇದ್ದೇ ಇರ್ತದ. ಜೀವಿಷ್ಯಾಮಿ ಯಾವದ್ ಈ ಶಿಷ್ಯಸೀತಂ. ಎಷ್ಟು ವರ್ಷಗಳವರೆಗೆ ನನ್ನ ನಸೀಬದಲ್ಲಿ ಆಯುಷ್ಯದ ಅಷ್ಟು ವರ್ಷಗಳವರೆಗೆ ಇರ್ತೀನಿ. ಅದನ್ನು ಕೇಳುವುದೇನದ? ನನಗೀಗ ಕೇಳುವುದು ಒಂದೇ, ವರಸ್ತು ಮೇ ವರಣೀಯ ಸಹ ಏವ. ಆ ಒಂದೇ ವರ ನನಗೆ ಬೇಕು ಅಂತ. ನೋಡ್ರ ಸಣ್ಣ ಹುಡುಗ ಹೇಗೆ ಹೇಳಿರ್ಬೇಕು. ಹಣದಿಂದ ಮನುಷ್ಯನನ್ನ ಸಂತುಷ್ಟಗೊಳಿಸ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಕೊಟ್ಟರೂ ಅವನಿಗೆ ಸಮಾಧಾನ ಆಗೋದಿಲ್ಲ. ಆದ್ದರಿಂದ ಸ್ವಲ್ಪ ಸಾಕು ಅನ್ನುವಂಥದ್ದು ಬರಬೇಕು. ಇದರ ಅರ್ಥ ನಾವು ಏನೂ ಎಲ್ಲ ಬಿಟ್ಟು ಬಿಡೋದು, ಏನೂ ಗಳಿಸಬಾರದು ಅಂತಲ್ಲ. ಆದ್ರೆ ಎಲ್ಲ ಇದ್ರೂ ಇನ್ನು ಬೇಕು ಬೇಕು ಅಂತಿತ್ತಂದ್ರೆ ಅವಾಗ ಏನಂತಾರೆ, ಅದಕ್ಕೆ ಆಸೆ, ಅತಿ ಆಸೆ ಆಗೈತಿ ಅಂತ ಅದರ ಅರ್ಥ. ಈಗೆಲ್ಲ ಉಣ್ಣಾಕಿರ್ತದ, ತಿನ್ನಾಕಿರ್ತದ, ಬರೇ ಆಸೆ ಮಾಡ್ತಿರ್ತಾನ ನೋಡ್ರಿ ಮನುಷ್ಯ. ಅವಾಗ ಏನಂತಾರ, ಏನಪ್ಪಾ ಇದು ಇಷ್ಟೆಲ್ಲ ಇದ್ರೂ ನಿನಗೆ ಸಮಾಧಾನ ಇಲ್ಲ ಅಂತಾರಲ್ಲ, ಹಂಗ ಈಗ ಈ ಮನುಷ್ಯಂದು ಎಷ್ಟು ಹಪಹಪಿತನ ಐತಿ ಅಂತಾರ. ಎಷ್ಟು ಬರೇ ಬಡ್ಕೊಳ್ತಿ, ಅದಕ್ಕಾಗೇನೆ ಬಡ್ಕೊಳ್ತಿ ಅಂತ. ಅದು ಇರಬಾರದು. ಅಲ್ಲಿ ಏನು ಗುರುಗಳು ಹೇಳಿದ್ರಲ್ಲ, ಗವಿಯಲ್ಲಿ ಹೋದಾಗ ನಮಗೆ ಎಷ್ಟು ಬೇಕು ಅಷ್ಟು ಸಂಗ್ರಹ ಮಾಡಿದ್ದಂದ್ರೆ ಅವನೇ ಶ್ರೀಮಂತ ಆಗಿರ್ತಿದ್ದ. ಸಂಗ್ರಹ ಮಾಡಿದ್ದ, ಗಳಿಸಿದ, ಅದೇ ಉಳಿತು, ಅವನು ಹೋದ, ಮುಗಿತಲ್ಲಿಗೆ ಆಸೆ ಅವನನ್ನೇ ಮುಗಿಸಿಬಿಟ್ಟಿತ್ತು. ಹಾಗ ಇದು ಒಂದು ಇವತ್ತಿನ ಒಂದು ಮಂತ್ರ. ಸಾಕು ನಮಗ. ಮನೆಗೆ ಹೋಗಿ ಇವತ್ತು ಏನೇನದಾವ್ ನೋಡೋದು ಸಾಕಂತನೋದು. ಮತ್ತು ನಾವು ನಮಗಾಗಿ ಬದುಕೋದು ಬಹಳ ಕಡಿಮೆ ಇರ್ತದ. ಯಾರೇ ಮನೆ ಕಟ್ತಾರ, ಅವ್ರ ಮನೆ ಕಟ್ಟಿದ್ರು ನಾವು ಕಟ್ಟಬೇಕು ಅಂತ. ಏನು ಅವ್ರಿಗೆ ಕಟ್ಟೋದೈತೆ? ನಮಗಾಗಿ. ಅವ್ರ ಗಾಡಿ ತೊಗೊಂಡ್ರು, ನಾವು ಗಾಡಿ ತಗೋಬೇಕು. ನಮಗೆ ಗಾಡಿ ಬೇಕಾಗೈತೆ ಇಲ್ಲೋ ಅಂತ ನೋಡ್ಬೇಕಲ್ಲ. ಅವ್ರ ಮನೆ ಗಾಡಿ ತೊಗೊಂಡ್ರು ನಾವು ಗಾಡಿ, ಅವ್ರ ಮನೆ ಕಟ್ಟರು ನಮ್ಮದು ಮನೆ, ಅವ್ರದೊಂದಿಷ್ಟು ಮತ್ತೇನೋ ವೈಭವ ನಮ್ಮದು, ಅದು ಅವ್ರದ್ದು ಅವ್ರಿಗೆ, ನಮ್ಮದು ನಮಗ. ಅವ್ರಿಗೆ ಬೇಕಾಗೈತೆ ಅಂತ ಕಟ್ಕೊಂಡಾರ ಅವರು. ನಾವು ಅವ್ರಂಗೆ ಮಾಡಬೇಕಾಗಿಲ್ಲಲ್ಲ. ಆದ್ದರಿಂದ ಸ್ವಲ್ಪ ಯೋಚನೆ ಮಾಡು. ಈ ಸಾಕು ಅನ್ನೋದೊಂದಿಷ್ಟು ಇಟ್ಕೋ ತಲೆ ಒಳಗ. ಮನೆಗೆ ಹೋಗಿ ಇವತ್ತ 1-2 ಮಕ್ಕಳಿದ್ದು ಅಂದ್ರೆ ಸಾಕಂತನ್ಬೇಕು. ಅಷ್ಟೇ ಹಣ ಪಣ ಇತ್ತಂದ್ರೆ ಸಾಕನ್ನಂತ ಅನ್ಬೇಕು. ಆ ಬಳಕ ಏನೋ ಹೊಲ ಬೆಳೀತದ, ಭೂಮಿ ಈ ಸಲ ಎಷ್ಟು ಬೆಳೀತದ, ಅದ್ರಾಗನೇ ಸಂತುಷ್ಟರು, ಸಾಕನ್ಬೇಕು. ಕಡಿಮೆ ಏನು ಇಲ್ಲ ಈ ಜಗತ್ತಿನೊಳಗ. ಕೊರತೆ ಅನ್ನೋದಕ್ಕೆ ಏನೂ ಇಲ್ಲ. ಹಣಕ್ಕೆ ಕೊರತೆ ಇಲ್ಲ, ಸಮಯಕ್ಕೆ ಕೊರತೆ ಇಲ್ಲ, ಎಲ್ಲಾ ದೇವರು ಸಾಕಷ್ಟು ಕೊಟ್ಟ. ಕೊರತೆ ಇರುವುದು ಹೊರಗಲ್ಲ, ಕೊರತೆ ಇರುವುದು ನಮ್ಮ ಮನಸ್ಸಿನೊಳಗೈತೆ ಅಷ್ಟೆ. ಎಲ್ಲ ಕೊರತೆ ನಮ್ಮ ಮನಸ್ಸಿನೊಳಗ. ಅದಕ್ಕೆ ಆಕೆ ಐದಕ್ಕಿ ಲಕ್ಕಮ್ಮ ಹೇಳ್ಯಾರ, ಈ ಬೇಕು ಅನ್ನೋದು ಮನಸ್ಸಿನೊಳಗೆ ಒಮ್ಮೆ ಬಂತಂದ್ರೆ ಆ ಮನುಷ್ಯನನ್ನು ಎಂದೂ ಶ್ರೀಮಂತ ಮಾಡಕ್ ಬರೋದಿಲ್ಲ.
ಈಗ ನಾವು ಈ ಕ್ಷಣದಲ್ಲಿ ಶ್ರೀಮಂತರಂತೆ ಅನ್ಬೇಕು. ಯಾರೇ ಕೇಳಿದ್ರಂದ್ರೆ ನೀ ಶ್ರೀಮಂತೋ ಬಡವ ಅಂತ ಕೇಳಿದ್ರಂದ್ರೆ ನಾ ಶ್ರೀಮಂತ ಅಂತ ಹೇಳ್ಬೇಕು. ಹೆಂಗ ನಿಮ್ಮ ಹತ್ತಿರ ಏನೂ ಹಣ ಇಲ್ಲ, ನೀವು ಹೆಂಗ ಶ್ರೀಮಂತರಿ ಅಂತ ಕೇಳಿದ್ರಂದ್ರ ಏನ್ ಹೇಳ್ತೀರಿ ಅವ್ರಿಗೆ? ಏನು ಅಷ್ಟು ಹಣ ಇದ್ದಾಗನೇ ಶ್ರೀಮಂತರಿ ಏನು? ಅವರು ಯಾರು ಶ್ರೀಮಂತರಿಲ್ಲ. ಲಕ್ಷ ಇದ್ದವ ಕೋಟಿ ಇದ್ದವನ ಮುಂದೆ ಬಡವ, ಕೋಟಿ ಇದ್ದವ 10 ಕೋಟಿ ಇದ್ದವನ ಮುಂದೆ ಅವ ಬಡವ. ಹಂಗ ನಾವು ನಂಬದು ಎಷ್ಟೈತಿ ಅಷ್ಟು ನಾವು ಶ್ರೀಮಂತರು. ಸರ್ಕಾರಕ್ಕೆ ಹೇಳೋರಕ್ಕೆ ನೀವು ಎಷ್ಟು ನಿಮ್ಮದು ಆದಾಯ ಐತಿ ಅದನ್ನು ಮುಚ್ಚಿಡೋರಕ್ಕೆ ಮನಸ್ಸಿನಾಗರೆ ಗೊತ್ತಾಗಲಿ ನಾನು ಶ್ರೀಮಂತ ಅಂತ ಕೇಳಬೇಕು. ಸಣ್ಣ ಒಂದು ಮಗುವಿಗೆ ಕೇಳಿದ್ರೆ ಅಂದ್ರೆ ನೀ ಶ್ರೀಮಂತೋ ನೀ ಬಡವ ಅಂತ ಕೇಳಿದ್ರೆ ಮಗು ಎಂದ್ರೆ ನಾ ಬಡವದನಂತ ಹೇಳ್ತದ ಏನು? ಎಂದೂ ಹೇಳಂಗಿಲ್ಲ. ಅದು ನಾನು ಶ್ರೀಮಂತ ಅಂತ ಹೇಳ್ತದ, ಆ ಭಾವ ಇರ್ತದ. ಹಾಗ ನಾವೆಲ್ಲರೂ ಶ್ರೀಮಂತರು ಅನ್ನುವಂಥ ಭಾವ ಇರಬೇಕು. ಎಂದೂ ಮನಸ್ಸಿನ್ಯಾಗ ಬರಬಾರ್ದು ನಾ ಬಡವದನಿ, ನನಗೆ ತ್ರಾಸಗಳದಾವ, ನನಗೆ ಕಷ್ಟ ಐತಿ, ಯಾಕರೆ ನಾನು ಹುಟ್ಟಿಸಿದ ದೇವರು ಅಂತಂದ ಅಂದ್ರೆ ಈ ಮನುಷ್ಯನಿಗೆ ಬದುಕಾಕ ಬರುದಿಲ್ಲ ಅಂತದರ ಅರ್ಥ. ನಾವು ಈ ದೇವನ ಜಗತ್ತಿನಲ್ಲಿ ಏನೂ ಕೊರತಿರ್ಲಾರ್ದಂಥ ಜಗತ್ತಿನಲ್ಲಿ ಹಾಡ್ಕೋಂತ ಸಂತೋಷದಿಂದ ಬದುಕಲಿಕ್ಕೆ ನಮ್ಮನ್ನ ದೇವರು ಇಲ್ಲಿ ಕಳಿಸಿದ. ಇದು ಒಂದು ಇವತ್ತಿನ ಒಂದು ಮಂತ್ರ, ಸಾಕು ಅನ್ನೋದನ್ನೇ ಮಂತ್ರ. ಮತ್ತೆ ನಾಳೆ ಕೂಡೋಣ. ಅವತ್ತು ಕೊನೆ ದಿವಸ ಜಪಯೋಗ ಮಾಡೋದದ. ಹೆಚ್ಚಿನ ಜನ ಎಲ್ಲರೂ ಬರಬೇಕು. ಅದು ನಮ್ಮ ಮಲ್ಲಿಕಾರ್ಜುನ ಅಪ್ಪುಗಳಿದ್ರಲ್ಲ, ಬುದ್ಧಿಜಿಯವರ ಗುರುಗಳು, ಅವರು ಯಾವುದೇ ಊರಿಗೆ ಹೋದರೂ ಅಲ್ಲಿ ಜಪಯೋಗವನ್ನು ಮಾಡಿಸ್ತಿದ್ರು. 3 ತಾಸು ಜಪಯೋಗ ಅವ್ರದ್ದು. ನಸಿಕಿನಲ್ಲಿ 3 ಗಂಟೆಗೆ ಪ್ರಾರಂಭ ಆಯ್ತಂದ್ರೆ 6 ಗಂಟೆ ತನಕ 3 ತಾಸು ಹೇಳ್ತಿದ್ರು. ಅವ್ರದ್ದು ಒಂದು ಏನು ಅಂದ್ರೆ 1,000 ಜನ ಕಡ್ಡಾಯವಾಗಿರ್ಬೇಕು. ಅದರಲ್ಲಿ 1000 ಜನ ಕೂಡಿಕೊಂಡು 3 ತಾಸು ಜಪ ಮಾಡಿದ್ರೆ ಅದು 1 ಕೋಟಿ ಜಪ ಆಗ್ತೈತಿ ಅಂತ ಒಂದು ಲೆಕ್ಕ. ಹಾಗೆ ನಾವು ಈಗ 1000 ಜನ ಎಲ್ಲರೂ ಕೂಡಿ ಹೇಳೋಣ, ಆದ್ರೆ ನಮಗೆ 3 ತಾಸು ಹೇಳೋದಾಗುದಿಲ್ಲ. 3 ತಾಸು ಹೇಳೋಣಂದ್ರೆ ನಾವು ಒಬ್ಬನೇ ಹೇಳ್ಬೇಕಾಗ್ತ, ನೀವು ಯಾರು ಕೂಡುದಿಲ್ಲ. ನೀವು ಕೂಡ್ಬೇಕಂದ್ರೂ ನಿಮ್ಮ ಕಾಲು ಕೂಡುಗುಡುದಿಲ್ಲ ಮತ್ತು ನಿಮ್ಮ ಮನಿ ಕೂಡುಗುಡುದಿಲ್ಲ. ಅದೇನೋ ಈಗ 1 ತಾಸು ಅಷ್ಟೇ ಬಿಟ್ಟೈತಿ ನಿಮ್ಮ ಮನಿ. ಎಲ್ರಿ ಹಾದಗಿದಾನ ಆ ಕಡೆ ಅಂತ ಮತ್ತೆ ಕರಿತಿರ್ತದ ಮನೆ. ಆದ್ದರಿಂದ 1 ತಾಸು ಜಪ ಮಾಡೋದು ಹೊಸ ವರ್ಷ ಅಂತೀವಲ್ಲ ನಾವು, ಅವಾಗನೇ ಹೊಸ ವರ್ಷ. ಈಗ ಇವರೆಲ್ಲರೂ ಹೊಸ ವರ್ಷ ಹೆಂಗೆ ಆಚರಣೆ ಮಾಡ್ತಾರ ಅದನ್ನ ನೋಡಿದ್ರೆ ಗಾಬರಿ ಆಗ್ಬೇಕು ಮನುಷ್ಯ. ನಿನ್ನೆ ಪತ್ರಿಕೆಯಲ್ಲಿ ಕೊಟ್ಟಾರ, ಹೊಸ ವರ್ಷಕ್ಕೆ 200 ಕೋಟಿ ರೂಪಾಯಿ ಡ್ರಗ್ಸ್ ಬರ್ತತೆ ಅಂತ. 200 ಕೋಟಿ ಬೆಂಗಳೂರಿಗೆ. ಅಂದ್ರೆ ಇವ್ರು ಹೆಂಗ ಹೊಸ ವರ್ಷ ಆಚರಣೆ ಮಾಡ್ತಿರ್ಬೇಕು ಯೋಚನೆ ಮಾಡ್ರಿ. ರಾತ್ರಿ 12 ಗಂಟೆಗೆ 31ನೇ ತಾರೀಕು ಇವರು ಕುಡಿದು ನಿಷೇಧಾಗ ಮೈ ಮೇಲೆ ಹಂಗೆ ಖಬರಿಲ್ಲ. ಅದು ನ್ಯೂ ಇಯರ್ ಈಸ್ ಕಮಿಂಗ್, ವಿ ಆರ್ ಸ್ಟ್ಯಾಂಡಿಂಗ್ ಟು ವೆಲ್ಕಮ್. ಅದು ಹೊಸ ವರ್ಷ ಬರಾಕತ್ತೈತಿ, ಅದನ್ನ ವೆಲ್ಕಮ್ ಮಾಡ್ಕೊಳಕ್ ನಾವು ನಿಂತೀವಿ ಅಂತ ಹೇಳ್ತಾರ. ಎಲ್ಲೆಲ್ಲರೂ ಬಿದ್ದಿರ್ತಾವ ಕುಡುದ. ಅದು ಹೊಸ ವರ್ಷ ಅಲ್ಲ. ನಂಬುದು ನೋಡ್ರಿ, ಯುಗಾದಿಗೆ ಹೊಸ ವರ್ಷ ಹೆಂಗಿರ್ತದ, ಸ್ನಾನ ಮಾಡಿಸ್ತಾರ ಮಸ್ತ್ ಪೈಕಿ ಬಿಸಿನೀರಾಗ ಬೇವಿನ ತಪ್ಪಲ ಹಾಕಿ ಮೊದಲು ಸ್ವಲ್ಪ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾರ. ಚಲೋ ಬಟ್ಟೆ, ಹೊಸ ಬಟ್ಟೆ ಹಾಕೊಳ್ಳೋದು, ಎಲ್ಲ ಪೂಜಾ ಮಾಡಿ ಹಣ್ಣಿಗೆ ಭಂಡಾರ ಕುಂಕುಮ ವಿಭೂತಿ ಹಚ್ಕೊಳ್ಳೋದು, ಎಲ್ಲ ಗುರುಗಳಿಗೆ ನಮಸ್ಕಾರ ಮಾಡೋದು, ದೇವರಿಗೆ ನಮಸ್ಕಾರ ಮಾಡೋದು, ಮಸ್ತ್ ಪೈಕಿ ಹೋಳಿಗೆ ಹುಗ್ಗಿ ಊಟ ಮಾಡೋದು. ನೋಡ್ರಿ ಎಲ್ಲ ಹಬ್ಬ. ಅವರು ಹೊಸ ವರ್ಷ ನಮ್ಮ ಹಿರಿಯರು ಹೆಂಗ್ ಮಾಡಿದ್ರು, ಇವ್ರು 12 ಗಂಟೆಗೆ ಬಾಟ್ಲಿ ತೊಗೊಂಡು ನಿಂತಿರ್ತಾರೆ. ಇವ್ರು ಎಂತ ಹೊಸ ವರ್ಷ ಇರ್ಬೇಕು. ಹ್ಯಾಪಿ ನ್ಯೂ ಇಯರ್ ಅಂತ ಬೋರ್ಡ್ ಹಾಕಿರ್ತಾರೆ ಎಲ್ಲ ಕಡೆ. ಎಲ್ಲಿಂದ ಬರ್ಬೇಕದು ಹ್ಯಾಪಿ ನ್ಯೂ ಇಯರ್? ಎಲ್ಲಿಂದ ಏನು ಹಿಂಗೆ ಓಡಿ ಬರ್ತದೆ ಹ್ಯಾಪಿ ನ್ಯೂ ಇಯರ್? ನಮ್ಮ ಸೂರ್ಯ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷ ಪ್ರತಿ ದಿವಸ ಬರ್ತಾನ ಸೂರ್ಯ. ಸೂರ್ಯ ಬಂದಾಗನೇ ಹೊಸ ವರ್ಷ ಅಲ್ಲ. ನಮ್ಮ ಹಿಂದಿನವ್ರದ್ದು ಏನ್ ಮಾಡಿದ್ರು, ಕ್ಯಾಲೆಂಡರ್ ಬದಲು ಮಾಡೋದು ಅಷ್ಟೇ ಹೊಸ ವರ್ಷ ಅಲ್ಲ.
ಪ್ರಕೃತಿಯಲ್ಲಿ ಬದಲಾವಣೆ ಆಗಬೇಕು, ಸೂರ್ಯನಲ್ಲಿ ಬದಲಾವಣೆ ಆಗಬೇಕು. ಈಗ ನಾಳೆ ಸಂಕ್ರಾಂತಿ, ನಮಗೆ ಹೊಸ ವರ್ಷ. ಸಂಕ್ರಾಂತಿಗೆ ಏನದ, ಈಗ ದಕ್ಷಿಣಾಯನ ಆದ ಸೂರ್ಯ ಈ ಕಡೆ ದಕ್ಷಿಣಕ್ಕದಾನ, ಉತ್ತರಾಯಣ ಶುರು ಆಯ್ತು, ಹೊಸ ವರ್ಷ. ಗಾಳಿಗಳಲ್ಲಿ ವ್ಯತ್ಯಾಸ ಆಯ್ತು, ಋತುಮಾನದಲ್ಲಿ ವ್ಯತ್ಯಾಸ ಆಯ್ತು, ನಿಸರ್ಗದಲ್ಲೆಲ್ಲ ಪರಿವರ್ತನೆ ಆಗ್ತದ, ನಮ್ಮ ಶರೀರದ ಮೇಲೂ ಅದು ಆಗ್ತದ. ಅದಕ್ಕೆ ಹೊಸ ವರ್ಷ ಅಂತ. ಅವ್ರು ಯಾರೋ ಜನವರಿ 1 ಹೊಸ ವರ್ಷ ಅಂತ ಇಟ್ಕೊಂಡ್ರಿ. ಯಾಕ್ರಿ ಜನವರಿ 1 ಹೊಸ ವರ್ಷ ಇಟ್ಕೊಂಡ್ರಿ ಅಂತ ಅವ್ರಿಗೆ ಕೇಳಿದ್ರೆ, ಡಿಸೆಂಬರ್ 25 ಯೇಸು ಹುಟ್ಟಿದಂತ, ಆನಂತರ 5-7 ದಿವಸದ ನಂತರ ನಾವು ಹೊಸ ವರ್ಷ ಶುರು ಮಾಡಿದ್ವಿ ಅಂತ ಹೇಳ್ತಾರೆ. ಯೇಸುಗೆ, ಜಗತ್ತಿನ ಸೃಷ್ಟಿಗೆ ಹೊಸ ವರ್ಷಕ್ಕೆ ಏನು ಸಂಬಂಧ? ಹೊಸ ವರ್ಷ ಅಂದ್ರೆ ಇಡೀ ಜಗತ್ತಿಗೆ ಸಂಬಂಧಪಟ್ಟದ್ದು. ಎಲ್ಲ ಇಡೀ ಸೃಷ್ಟಿಯಲ್ಲಿ ಬದಲಾವಣೆ ಆಗಬೇಕು. ಆದ್ದರಿಂದ ನಾವು ಈಗ ಹೊಸ ವರ್ಷ ಹೆಂಗ ಆಚರಣೆ ಮಾಡೋದು? ಯುಗಾದಿ, ಸಂಕ್ರಾಂತಿ, ಆ ಹೊಸ ವರ್ಷವನ್ನು ಆಚರಣೆ ಮಾಡೋದು. ಮತ್ತು ಪ್ರತಿ ದಿವಸ ಯಾರು ಬೆಳಿಗ್ಗೆ ಸೂರ್ಯ ನೋಡ್ತಾರ ಅವ್ರಿಗೆ ಹೊಸ ವರ್ಷನೇ, ಪ್ರತಿ ದಿವಸ ಹೊಸ ವರ್ಷ. ಅವ ಸೂರ್ಯ ನಿನ್ನಿದ್ದಾವ ಇವತ್ತಿರುವುದಿಲ್ಲ, 100 ವರ್ಷದ ಹಿಂದಿದ್ದಾವ ಇವತ್ತಿಲ್ಲ. ನಾವು ಇರುವುದಿಲ್ಲ ಅಂದ್ರೆ ಅವನು ಹೊಸಬನೇ. ಪ್ರತಿ ದಿವಸ ನಾವು ಹೊಸಬರು, ಪ್ರತಿ ದಿವಸ ಸೂರ್ಯನು ಹೊಸಬ ಆಗ್ತಾನೆ, ವರ್ಷಕ್ಕೊಂದೇ ದಿವಸ ಹೊಸಬರಲ್ಲ. ಆದ್ದರಿಂದ ನಾವು 31ನೇ ತಾರೀಕು ಜಪ ಮಾಡೋದದ. ಯಾರ್ಯಾರು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ರಾತ್ರಿ ಕಾಲ್ ಕಳೆಯವ್ರಿರ್ತಾರಲ್ಲ, ಅವ್ರಿಗೆಲ್ಲ ಬೆಳಗ್ಗೆ 6 ಕರ್ಕೊಂಬರ್ರಿ. ಅವರು ಅದು ಕುಡ್ದದ್ದು ನಶಾ ಸ್ವಲ್ಪ ಇರ್ತದ. ನಮ್ಮದಿದು ಭಕ್ತಿಯ ನಶಾ ಬಂತಂದ್ರ ಇಡೀ ಜೀವನದ ತುಂಬಾ ಮಜಾದಾಗಿರ್ಬೋದು, ಬಹಳ ಆನಂದದಿಂದ ಇರ್ಬೋದು. ಅವ್ರು ಕುಡ್ದವ್ರು ಬೈದಾಡ್ತಿರ್ತಾರೆ, ಇವರು ನಮ್ಮದು ಭಕ್ತಿ ಕುಡ್ದವ್ರು ಹಾಡ್ತಿರ್ತಾರೆ, ಅವ್ರು ಮಜಾದಾಗಿರ್ತಾರೆ. ಅದಕ್ಕೆ ಅವೆಲ್ಲ ಆಚರಣೆಗಳನ್ನು ಮಾಡಲಾರ್ದೆ ಇದನ್ನ ಮಾಡ್ಬೇಕಂತ ಈಗ ಈ ಡಿಸೆಂಬರ್ದಾಗ ಇಲ್ಲಿ ಕಾರ್ಯಕ್ರಮ ಎದಕ್ಕೆ ಇಟ್ಟುಕೊಂಡ್ವಿ ಅಂದ್ರೆ ಇದಕ್ಕೆ ಇಟ್ಟುಕೊಂಡ್ವಿ. ಅಪ್ಪಗಳು ಏನು ಹೇಳ್ತಿದ್ರಂದ್ರ, ಅವರು ಜನವರಿ 1ನೇ ತಾರೀಕು ಕಾರ್ಯಕ್ರಮ ಮಾಡ್ಬೇಕಂತ ಹೇಳ್ತಿದ್ರು. ಅವರು ಹಿಂದೆ ಈಗಾಗಲೇ ಅನೇಕ ಸಲ ಜನವರಿ 1ಕ್ಕನೇ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಿತ್ತು. ಜಪಯೋಗ ಮಾಡಿಸೋದು, ಪ್ರವಚನ ಕಾರ್ಯಕ್ರಮ ಇರ್ತಿತ್ತು. ಅದು ನೋಡ್ರಿ ಹೇಗಾಯ್ತು ಅಂದ್ರೆ, ಅವರು ಜನವರಿ 2ನೇ ತಾರೀಕನೇ ದೇಹ ಬಿಟ್ರು. ಅದೇ ಕಾರ್ಯಕ್ರಮ ಅವ್ರಿಗೆ ಹೊಸ ವರ್ಷ ಇದು ಬೇಕಾಗಿರ್ಲಿಲ್ಲ, ಜನರಿಗೆ ಒಂದು ಸದ್ಭಾವನೆ ತುಂಬುವಂತ ಕಾರ್ಯವನ್ನು ಮಾಡಬೇಕಾಗಿತ್ತು. ಆದ್ದರಿಂದ 31ನೇ ತಾರೀಕು ನಾವೆಲ್ಲರೂ ಎಷ್ಟು ಜನ ಆದೇವಿ, ಇದರ 2-3 ಪಟ್ಟು ಹೆಚ್ಚು ಜನ ಜಪಯೋಗವನ್ನು ಮಾಡೋದು. ಅದು ಏನು ಕಲಿಸ್ತದ? ಶಿವ ಶಿವ ಅಂತಂದಿ ಅಂದ್ರೆ ಏನು ಕಲಿಸ್ತದ? ಸಾಕು ಸಾಕು, ಶಾಂತಿ ಶಾಂತಿ ಅನ್ನೋದನ್ನೇ ಕಲಿಸ್ತದ. ಇಲ್ಲಾಂದ್ರೆ ಉಳಿದ ಕಡೆ ನಾವು ಬಹಳ ಕಲಿಯೋದು, ಬಹಳ ಮಾಡೋದು ತಲೆಯಾಗ ಹಾಕೊಂಡು ಅಂತಂದ್ರೆ ಅವು ಮತ್ತೆ ವಜ್ಜಿ ಮಾಡ್ತಾವ, ತಲೆ ಭಾರ ಆಗ್ತದ. ಸತ್ಸಂಗ ಅಂದ್ರೆ ಭಾರ ಮಾಡೋದಲ್ಲ, ಸತ್ಸಂಗ ಅಂದ್ರೆ ಹಗರ್ ಮಾಡೋದು. ಸತ್ಸಂಗ ಅಂದ್ರೆ ಏನ್ರ ಚಿಂತೆಗಳನ್ನ ತಲೆಯಾಗ ತುಂಬುವುದಲ್ಲ, ಚಿಂತೆಗಳನ್ನೆಲ್ಲ ತೆಗೆಯೋದು, ಎಲ್ಲವನ್ನ ತೆಗೆದು ಮನುಷ್ಯನನ್ನ ಸ್ವಚ್ಛ ಮಾಡೋದು, ಶುದ್ಧ ಮಾಡೋದು. ಬನ್ನಿ ನಾಳೆ. ನಮಸ್ಕಾರ.